ಮಹೇಶ್ವರಃ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ ನಾರಾಯಣ. ಎಲ್ಲ ಕಡೆ ನೀರು ನೀರು ನೀರು. 44ನೇದು ಹೇಳಿದ್ದೇವೆ. ಪರಮಾರ್ಥ ಚಿಂತಾಮಣಿಯನ್ನು ಹೇಳ್ತಾ ಇದ್ದೀವಿ. ಇದರಲ್ಲಿ 44ನೇದಾಯಿತು. 45ನೇದು ವಿಷಯ ಏನು ನಡೆಯುತ್ತಾ ಇದೆ ಅಂದರೆ ಅವಸ್ಥಾತ್ರಯ ವಿವೇಕ ಅಂದರೆ ಪರೀಕ್ಷೆ. ಅವಸ್ಥಾತ್ರಯ ಪರೀಕ್ಷದಿಂದ ಹೊರಡುವ ತೀರ್ಮಾನಗಳು ಯಾವುವು? ಒಂದು, ಆತ್ಮ ಸದ್ರೂಪ. ಆತ್ಮ ಸದ್ರೂಪ. ಸತ್ತಂದರೆ ಇರವು. ಇರವು ಅಂದರೆ ಅದನ್ನು ನಿನ್ನೆ ವಿಸ್ತಾರವಾಗಿ ಹೇಳಿದ್ದೇವೆ. ಪ್ರಪಂಚದ ಪದಾರ್ಥಗಳು ಒಂದು ಇದೇ ಇಲ್ಲ ಎಂದು ತಿಳ್ಕೊಳ್ಳಬಹುದು. ಪ್ರಪಂಚ ಪದಾರ್ಥಗಳು ಅನುಭವಕ್ಕೆ ಬಂದರೆ ಇದೆ, ಉಪಯೋಗವಾದರೆ ಇದೆ. ಕೆಲವು ಲಕ್ಷಣಗಳನ್ನು ನೋಡಿ ಇದೆ ಎಂದು ಹೇಳ್ತೀವಿ. ಅದು ನಮಗೆ ಕಂಡು ಬಂದಿಲ್ಲ ಅಂದರೆ ಇಲ್ಲ. ಕೆಲವೊಮ್ಮೆ ಕಂಡು ಬರದಿದ್ದರೂ ಅದರ ಪ್ರಭಾವ ನಮ್ಮ ಮೇಲೆ ಇದ್ದರೆ ಇದೆ. ನೋಡಿ, ಇದೆ ಎನ್ನುವುದಕ್ಕೆ ನೇರಾಗಿ ಕಂಡು ಬರಬೇಕು ಅಥವಾ ಅದರ ಪ್ರಭಾವ ಯಾವುದೇ ಒಂದು ಬಗೆಯಾಗಿ ನಮ್ಮ ಮೇಲೆ ಇರಬೇಕು. ಹಾಗಾದರೂ ಇದೆ ಎಂದು ಒಪ್ಕೊಳ್ತೀವಿ. ಆದರೆ ಇದೆ ಎಂದು ಯಾವುದನ್ನು ಒಪ್ಕೊಳ್ತೀವೋ ಅದು ಇಲ್ಲ ಎಂದು ಅನುಭವವೂ ಉಂಟಾಗ್ತದೆ. ಅಂದರೆ ಅವಸ್ಥೆಯಲ್ಲಿ ಇರುವ ಯಾವ ಪದಾರ್ಥ ಕುರಿತಾಗಲಿ ಇದೇ ಇಲ್ಲ ಎಂದು ಅನುಭವ ಉಂಟಾಗುವ ಸಾಧ್ಯತೆ ಇದೆ. ಒಟ್ಟು ಅವಸ್ಥನೂ ಹಾಗೆ. ಒಟ್ಟು ಅವಸ್ಥೆ ತೋರ್ತಾ ಇದೆ, ತೋರ್ತಾ ಇಲ್ಲ, ಸುಷುಪ್ತಿಯಲ್ಲಿ ಇಲ್ಲ. ಅವಸ್ಥೆಯನ್ನೂ ಇದೇ ಇಲ್ಲ ಎಂದು ತಿಳ್ಕೊಳ್ಳಬಹುದು. ಮಿಕ್ಕ ಯಾವ ಪದಾರ್ಥವನ್ನಾದರೂ ಇದೇ ಇಲ್ಲ ಎಂದು ತಿಳ್ಕೊಳ್ಳಬಹುದು. ಹಾಗಾದರೆ ಇದೆ ಅಂದರೆ ಯಾವ ಅರ್ಥದಲ್ಲಿ ಇದೆ? ಆತ್ಮ ಇದೆ ಅಂದರೆ ಹೀಗೆ ಲೌಕಿಕ ಪದಾರ್ಥಗಳನ್ನು ಇದೇ ಇಲ್ಲ ಎಂದು ಹೇಗೆ ತಿಳ್ಕೊಳ್ತೀವೋ ಆ ತರಹ ಆತ್ಮ ಇದೆ ಎಂದರ್ಥವ ಅಲ್ಲ. ಲೌಕಿಕ ಪದಾರ್ಥಗಳು, ಲೌಕಿಕ ಅಂದರೆ ಆತ್ಮಗಿಂತ ಮಿಕ್ಕ ಪದಾರ್ಥಗಳೆಲ್ಲ ಇವೆ ಅಂದರೆ ಒಂದಾನೊಂದು ದೇಶದಲ್ಲಿ, ಒಂದಾನೊಂದು ಕಾಲದಲ್ಲಿ, ಒಂದಾನೊಂದು ಸಂಬಂಧದಲ್ಲಿ, ಒಂದಾನೊಂದು ಪ್ರಭಾವ ಉಂಟು ಮಾಡುತ್ತಾ ಇದ್ದರೆ ಇದೆ, ಇಲ್ಲ ಅಂದರೆ ಇಲ್ಲ. ಆತ್ಮ ಹಾಗಲ್ಲ. ಒಂದು ದೇಶದೃಷ್ಟ್ಯ ಅದು ಇದೋ ಇಲ್ಲವೋ ಲೆಕ್ಕ ಮಾಡೋಕ್ಕಾಗಲ್ಲ. ದೇಶಕ್ಕೆ ಸಂಬಂಧವಿಲ್ಲ. ಏಕೆಂದರೆ ದೇಶಕ್ಕೆ ಸ್ವತಂತ್ರ, ಕಾಲಕ್ಕೆ ಸ್ವತಂತ್ರ. ಒಂದು ಕಾಲದಲ್ಲಿದೆ, ಒಂದು ಕಾಲದಲ್ಲಿಲ್ಲ ಎಂದು ಹೇಳೋಕ್ಕಾಗಲ್ಲ. ಕಾಲ ಸಂಬಂಧವೇ, ಕಾಲವೇ ಇಲ್ಲ. ವಸ್ತು ಸಂಬಂಧದಲ್ಲಿ ಅಂದರೆ ವಸ್ತು ಇಲ್ಲ, ಸಂಬಂಧ ಇಲ್ಲ. ಆದ್ದರಿಂದ ಇದೇ ಇಲ್ಲ ಎಂಬುದಾಗಿ ನೋಡೋಕ್ಕಾಗದೇ ಇರುವುದೇ ಆತ್ಮ. ಅಂದರೆ ಯಾವುದರ ಇರವು ಎಂದಿಗೂ ಇರುತ್ತದೆ, ಸ್ವಾಭಾವಿಕವಾಗಿಯೇ ಇರುತ್ತದೆ. ಸ್ವತಃಸಿದ್ಧ ಇರವು ಎಂದಿಗೂ ಇರುವುದು ಸ್ವತಃಸಿದ್ಧ. ಇದು ಸ್ವತಃಸಿದ್ಧ ಇರವೇ ಹೊರತು ಒಂದಾನೊಂದು ಸಂದರ್ಭದಿಂದ ಇದೆ, ಇನ್ನೊಂದು ಸಂದರ್ಭಕ್ಕಿಲ್ಲ. ಹಾಗಲ್ಲ. ಒಂದಾನೊಂದು ಕಾರಣದಿಂದ, ಒಂದು ನಿಮಿತ್ತದಿಂದ ಇದೆ, ಇಲ್ಲದಿದ್ದರೆ ಇಲ್ಲ. ಹಾಗೆ ಇದರ ಇರವು ಒಂದಾನೊಂದು ಕಾರಣ, ದೇಶ, ಕಾಲ, ಸಂಬಂಧ ಅದರಿಂದ ಆಗುವಂಥದ್ದಲ್ಲ. ಯಾವುದರ ಇರವು ಎಂದಿಗೂ ಇರುತ್ತದೆ. ಅದು ಇಲ್ಲ ಎಂಬುವ ಅನುಭವವೇ ಇಲ್ಲ. ಯಾರ ಇರವು ನಮಗೆ ಎಂದಿಗೂ ಎಂದೆಂದಿಗೂ ಇರುತ್ತದೆ, ಅದು ಇಲ್ಲ ಎಂಬ ಅನುಭವವೇ ಇರುವುದಿಲ್ಲವೋ ಆ ತರಹ ಇರವು. ಇರವು ಅಂದರೆ ಈ ತರಹ ಇರವು. ನಮಗೆ ಪ್ರಪಂಚ ಗೊತ್ತಾಗ್ತಾ ಇದೆ. ಪ್ರಪಂಚವೂ ಆತ್ಮನೇ ಗೊತ್ತು ಮಾಡ್ತಾ ಇದೆ. ಆತ್ಮ ಅಂದರೆ ಅರಿವು. ಅರಿವು ಇದ್ದರೆ ಮಿಕ್ಕದು ಯಾವುದೇ ಆಗಲಿ ಇದೋ ಇಲ್ಲವೋ ಹೇಳುವುದು ಅರಿವೇ ಹೇಳ್ತದೆ. ಮಿಕ್ಕದು ಯಾವುದೇ ಆಗಲಿ, ಅವಸ್ಥೆ ಒಳಗಿನ ಪದಾರ್ಥಗಳಾಗಲಿ, ಅವಸ್ಥೆಯೇ ಆಗಲಿ, ಅದು ಇದೆ ಎಂಬುದಾಗಲಿ ಇಲ್ಲ ಎಂಬುದಾಗಲಿ ಹೇಳುವವರೇ ಯಾರು? ಯಾರ ಬಲದಿಂದ ಹೇಳ್ತಾ ಇದ್ದೀವಿ? ಅರಿವಿನ ಬಲದಿಂದಲೇ. ಆತ್ಮದ ಅರಿವಿನ ಬಲದಿಂದಲೇ ಅವಸ್ಥೆ ಆಗಲಿ
ಅವಸ್ಥೆಯ ಒಳಗಿನ ಪದಾರ್ಥಗಳಾಗಲಿ ಇವೇ ಇಲ್ಲ ಎಂಬುದು ಇವೆ ಎಂದು ಹೇಳಬಹುದು, ಇಲ್ಲ ಎಂದು ಹೇಳಬಹುದು. ಇವೆ ಎಂದು ಅನುಭವ ಆಗಬಹುದು, ಇಲ್ಲ ಎಂದಾಗಬಹುದು. ಯಾವುದೇ ಅನುಭವ ಆಗಲಿ ಈ ಅನುಭವ ಇದ್ದರೆ ಆಗುತ್ತದೆ. ಇದು ಮಾತ್ರ ಎಂದಿಗೂ ಇದ್ದೇ ಇರುತ್ತದೆ. ಅಷ್ಟೇ ಅಲ್ಲ, ಮಿಕ್ಕ ಪದಾರ್ಥಗಳನ್ನು ತಿಳ್ಕೊಳ್ಳುವುದೇ ಅಲ್ಲ, ಅವಸ್ಥೆಯನ್ನು ಪದಾರ್ಥಗಳನ್ನು ಮಿಕ್ಕ ಪದಾರ್ಥಗಳ ಇರವೇ ಆತ್ಮ. ಆತ್ಮನೇ ಆ ಪದಾರ್ಥವಾಗಿ ತೋರುತ್ತಾ ಇದೆ. ಚಿನ್ನದ ಹೊಳಪು ಇರುತ್ತದೆ ನೋಡಿ, ಅದಕ್ಕೆ ಬಣ್ಣ ಇರುತ್ತದೆ ಅಲ್ಲವೇ? ಚಿನ್ನಗೆ ಒಂದು ಬಗೆಯಾದ ಬಣ್ಣ ಇರುತ್ತದೆ, ಬೆಳ್ಳಿಗೆ ಇನ್ನೊಂದು ಬಗೆಯಾದ ಬಣ್ಣ ಇರುತ್ತದೆ. ಅದು ಚಿನ್ನದ ಆಭರಣ. ಬೆಳ್ಳಿಯ ಆಭರಣದಲ್ಲಿ ಏನು ಕಂಡು ಬರುತ್ತದೆ? ಚಿನ್ನದ ಆಭರಣದಲ್ಲಿ ಚಿನ್ನದ ಬಣ್ಣ ಕಂಡು ಬರ್ತದೆ. ಬೆಳ್ಳಿಯ ಆಭರಣದಲ್ಲಿ ಲೋಟದಲ್ಲಿ ಬೆಳ್ಳಿಯ ಬಣ್ಣ, ಬೆಳ್ಳಿಯ ಹೊಳಪು ಕಂಡು ಬರ್ತದೆ. ಆಭರಣಕ್ಕೆ ಆ ಹೊಳಪು ಇಲ್ಲ. ಆಭರಣಕ್ಕಿದೆಯಾ ಆ ಬಣ್ಣ? ಬಣ್ಣ ಆಭರಣಕ್ಕೆ ಸೇರಿದ್ದ, ಚಿನ್ನಕ್ಕೆ ಸೇರಿದ್ದ? ಈ ತರಹ ಆಕಾರ ಮಾಡಿದ್ದರೆ ಈ ಹೊಳಪು ಬರುತ್ತದೆ ಎಂದು ಹೇಳಬಹುದಾ? ಈ ಆಕಾರ ಮಾಡಿದ್ದರೆ ಈಗ ಹೊಳಪಾಗಿಬಿಡ್ತದೆ. ಇನ್ನೊಂದು ಲೋಹವನ್ನು ಕಬ್ಬನ್ನು ತಗೊಂಡು ಬಂದು ಈ ತರಹ ಆಕಾರ ಮಾಡಿಬಿಡಿ, ಆ ಹೊಳಪು ಬರುತ್ತದೆ? ಅಥವಾ ಕೊರಳಿಗೆ ಹಾಕ್ಕೊಂಡು ಅದು ಹೊಳಪು ಬರುತ್ತದೆ? ಕಿವಿಗೆ ಹಾಕ್ಕೊಂಡು ಯಾವ ಉಂಗುರ ತರಹ ಯಾವುದು ಹಾಕ್ಕೊಂಡರೂ ಆಕಾರದಿಂದ ಆ ಬಣ್ಣ ಬರಲ್ಲ, ಆ ಹೊಳಪು ಬರಲ್ಲ. ಆ ಹೊಳಪು ಚಿನ್ನಗೆ ಇದೆ. ನೀವು ಯಾವ ಆಕಾರ ಮಾಡಿಕೊಂಡರೂ ಅಲ್ಲಿ ಕಂಡು ಬರ್ತದೆ. ಲೋಟನೆ ಮಾಡ್ಕೋ, ಚಮಚನೆ ಮಾಡ್ಕೋ, ಇದೇನು ಕಿವಿಯ ಆಭರಣವೇ ಮಾಡ್ಕೋ, ಕೈಗೆ ಹಾಕು, ಉಂಗುರವೇ ಮಾಡು, ಕೊರಳಿನಲ್ಲೇ ಹಾಕು, ಎಲ್ಲೇ ಹಾಕು, ಚಿನ್ನದ ಹೊಳಪು, ಚಿನ್ನದ ಬಣ್ಣ ಆಭರಣದಲ್ಲಿ ಕಂಡು ಬರುತ್ತದೆ. ಆಭರಣಕ್ಕೆ ಆ ಹೊಳಪು ಇಲ್ಲ, ಬಣ್ಣ ಇಲ್ಲ. ಸ್ವಂತದಾದ ಬಣ್ಣ ಇದೆಯಾ? ಹಾಗೆ ತೋರುವ ಪದಾರ್ಥಗಳಿಗೆ ತನ್ನದಾದ ಇರವೇ ಇಲ್ಲ. ಪುಸ್ತಕ ತೋರ್ತಾ ಇದ್ದರೆ ಪುಸ್ತಕ ಇದೆ ಎಂಬ, ಹೀಗೆ ಮೊದಲು ಏನು ಹೇಳಿದ್ದೀವಿ ಹಿಂದೆ, ಇರುವ ಪುಸ್ತಕವನ್ನು ಅರಿವಿನಿಂದ ಗೊತ್ತಾಗ್ತದೆ ಎಂದು ಮೊದಲು ಹೇಳಿದ್ದೇವೆ. ಈಗ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪುಸ್ತಕ ಇರವೇ ಅರಿವಿನಿಂದ ಇದೆ, ಆತ್ಮನಿಂದ ಇದೆ. ಅದು ನೋಡಿ, ಆತ್ಮನಿಂದಲೇ ಆತ್ಮನೇ ಪುಸ್ತಕ ರೂಪವಾಗಿ ತಾಳಿ ತೋರುತ್ತಾ ಇದೆ. ಪುಸ್ತಕ ಇದೆ ಎಂಬುದು ಏನದು? ಅದೊಂದು ಅರಿವೇ ಅಲ್ಲವೇ? ಇದೆ ಎಂಬುದು ಏನದು? ಅದೊಂದು ಅನುಭವ. ಇರವು ಎಂಬ ಅನುಭವ. ಆ ಇರವು ಎಂಬ ಅನುಭವ ಆತ್ಮಕ್ಕೂ ಸೇರಿದ್ದೇ ಹೊರತು ಪುಸ್ತಕಕ್ಕಲ್ಲ. ಪುಸ್ತಕ ತೋರಿಕೆನೇ. ಯಾರಿಗೆ ತೋರ್ತದೋ ಆ ನೋಡುವವನೇ ಆ ವಸ್ತುವಿಗೆ ಆಧಾರವಾಗಿ ತತ್ವವಾಗಿದ್ದಾನೆ. ಕನಸಿನ ಪದಾರ್ಥಗಳಿಗೆ ಇರವಾಗಿ ಯಾರಿದ್ದಾರೆ? ಕನಸಿನ ಒಟ್ಟರಿವು. ಒಟ್ಟು ಕನಸಿನ ಅವಸ್ಥೆಯ ಅರಿವಿದೆ ನೋಡಿ. ಆ ಒಟ್ಟು ಕನಸಿನ ಅವಸ್ಥೆಯ ಅರಿವಿನ ರೂಪವಾಗಿರುವ ಆತ್ಮ, ಅರಿವಿನ ರೂಪ ಅಂದರೆ ಅರಿವೇ ಆತ್ಮ, ಆತ್ಮ ಅರಿವು. ಆ ಆತ್ಮವೇ ಕನಸಾಗಿ ತೋರ್ತಾ ಇದೆ, ಕನಸಾಗಿ ನೋಡ್ಕೊಳ್ತಾ ಇದೆ. ನೋಡಿ, ಕನಸಾಗಿ ಅಂದರೆ ಎರಡು: ಕನಸಿನ ಪದಾರ್ಥವಾಗಿ, ಕನಸಿನಲ್ಲಿ ವ್ಯಕ್ತಿಯಾಗಿ. ಕನಸಿನ ಪದಾರ್ಥವಾಗಿ, ಕನಸಿನ ವ್ಯಕ್ತಿಯಾಗಿ ಎರಡಾಗಿ ಈ ಆತ್ಮನೇ ತೋರ್ಕೊಳ್ತಾ ಇದೆ ಅಲ್ಲವೇ? ಎಚ್ಚರಗೊಂಡಾಗ ಒಟ್ಟು ಕನಸು ಎಲ್ಲಿ ಹೋಗುತ್ತದೆ? ಕನಸಿನಲ್ಲಿ ತೋರುವ ಪದಾರ್ಥಗಳು, ನೋಡುವ ವ್ಯಕ್ತಿ, ಈ ಇಬ್ಬರು ಎಚ್ಚರಗೊಂಡ ಈ ಸಾಕ್ಷಿ ಆಗಿಬಿಡ್ತಾನೆ. ಎಚ್ಚರಗೊಂಡ ಒಟ್ಟು ಸ್ವಪ್ನಾವಸ್ಥೆಯ ಸಾಕ್ಷಿ ಯಾರಿದ್ದಾರೋ ಅಂದರೆ ಅರಿವು. ಆ ಅರಿವನ್ನು ಬಿಟ್ಟು ಕನಸಿನ ಅವಸ್ಥೆ ಇದೆಯಾ? ಕನಸಿನಿಂದ ಎಚ್ಚರಗೊಂಡರೆ, ಎಚ್ಚರ ಅಂದರೆ ಏನು? ಕನಸಿನ ವ್ಯಕ್ತಿಯಾಗಿಲ್ಲದೆ ವಸ್ತುವಾಗಿ ತೋರದೆ. ಕನಸನ್ನು ಬಿಟ್ಟು ಎಚ್ಚರಗೊಳ್ಳುವುದಂದರೆ ಏನು? ಕನಸನ್ನು ಬಿಡುವುದಂದರೆ ಏನು ಮಾಡ್ತೀರಿ? ನಡ್ಕೊಂಡು ಹೋಗಿ ಬಂದಿದ್ದೀರಾ? ಹೇಗೆ ಬಂದಿದ್ದೀರಿ? ಬಿಟ್ಟಿದ್ದೀರಿ ಅಂದರೆ ಏನು ಮಾಡಿದ್ದೀರಿ ಬಿಡುವುದಕ್ಕೆ? ಕೈಯಿಂದ ಬಿಟ್ಟಿದ್ದೀರಾ? ಕಾಲಿನಿಂದ ಬಿಟ್ಟಿದ್ದೀರಿ? ಏನು ಬಿಟ್ಟಿದ್ದೀರಿ? ಬಿಡುವುದಂದರೆ ಏನದು? ಅರಿವಾಗಿ ನೋಡ್ತಾ ಇದ್ದೀರಿ ಅಂತ ಅರ್ಥ ಅಷ್ಟೇ. ಅಂದರೆ ಕನಸಿನ ಪದಾರ್ಥವಾಗಿ ನೋಡುವುದು, ಅದನ್ನು ನೋಡುವವನಾಗಿ ನೋಡುವುದು, ಪದಾರ್ಥವಾಗಿ ತೋರುವುದು, ಈ ಎರಡನ್ನು ಬಿಟ್ಟು ಅರಿವಾಗಿರುವುದು. ಅದು ನೋಡಿ ಎಚ್ಚರ ಅಂದರೆ ಏನು? ಎಚ್ಚರಗೊಳ್ಳುವುದಂದರೆ ನಾನು
ಜ್ಞಾತೃವಾಗಿ ನೋಡುತ್ತೀನಿ, ಜ್ಞೇಯವನ್ನು ಜ್ಞಾತೃವಾಗಿ ನೋಡ್ತೀನಿ, ಜ್ಞೇಯ ರೂಪವಾಗಿ ನೋಡ್ತೀನಿ. ಹಾಗೆ ಜ್ಞೇಯ ರೂಪವಾಗಿ ತೋರ್ಕೊಳ್ತದೆ, ಜ್ಞಾತೃವಾಗಿ ನೋಡ್ತದೆ. ನಾನು ನೋಡುವವನೂ ಆಗಲ್ಲ, ನೋಡಲ್ಪಡುವ ತೋರುವುದೂ ಆಗಲ್ಲ, ನೋಡುವುದೂ ಆಗಲ್ಲ. ಎರಡೆಂಬ ವಿಂಗಡವಿಲ್ಲದ ಅರಿವಾಗಿರ್ತೀನಿ. ಹೀಗೆ ಇರುವುದೇ ಎಚ್ಚರ. ಎಚ್ಚರ ಅಂದರೆ ಏನು ಮಾಡ್ತೀನಿ? ಎಚ್ಚರ ಆಗುವುದು ಯಾರೂ ನೋಡಲಿಲ್ಲ, ಅದು ಹೇಳಿದ್ದೀನಲ್ಲ. ಕನಸಿನಿಂದ ನಿಧಾನವಾಗಿ ಎಚ್ಚರಗೊಳ್ಳುತ್ತಾ ಇದ್ದು ಯಾರಾದರೂ ನೋಡಿದ್ದಾರಾ? ಕನಸಿಗೆ ಹೋಗುವುದು ನೋಡಿದ್ದಾರಾ? ಕನಸಕ್ಕೂ ಹೋಗುವುದು ನೋಡಲಿಲ್ಲ, ಕನಸಿನಿಂದ ಎಚ್ಚರಗೊಳ್ಳುವುದು ನೋಡಲಿಲ್ಲ. ಆದರೂ ಕನಸನ್ನೆಲ್ಲ ಎಚ್ಚರಗೊಂಡೆಂದು ಏಕೆ ಹೇಳ್ತೀವಿ ಅಂದರೆ, ಹೇಳುವವನು ಕನಸಿನ ವ್ಯಕ್ತಿಯಾಗಿ ಇಲ್ಲ, ಕನಸಿನ ಜ್ಞೇಯವಾಗಿ ತೋರ್ತಾ ಇಲ್ಲ, ಜ್ಞಾತೃವಾಗಿ ನೋಡುವವನಾಗಿಲ್ಲ. ಈ ಜ್ಞಾತೃಜ್ಞೇಯವನ್ನು ಬಿಟ್ಟು ಇದ್ದಾನಲ್ಲ, ಅವನು ಮಾತಾಡ್ತಾ ಇದ್ದಾನೆ. ಅವನು ಅಂದರೆ ಆ ಮಟ್ಟದಿಂದ ಮಾತಾಡ್ತಾ ಇದ್ದಾನೆ. ಆ ಅನುಭವ ದೃಷ್ಟಿಯಿಂದ ಮಾತಾಡುವಾಗ ನನಗೆ ಕನಸಿಲ್ಲ ಅಂದ್ರೇನು? ನನಗೆ ಯಾರು? ಅರಿವಿಗೆ. ಅಂದ್ರೇನು? ಅರಿವಿಗೆ ಕನಸಿಲ್ಲ ಅಂದರೆ ಅರಿವು ಜ್ಞಾತೃವಾಗಿ ನೋಡ್ತಾ ಇಲ್ಲ, ಜ್ಞೇಯವಾಗಿ ತೋರ್ತಾ ಇಲ್ಲ. ಅದೇ ಅರ್ಥ. ಎಚ್ಚರಗೊಂಡ ಅಂದರೆ ಏನು? ಜ್ಞೇಯವಾಗಿ ತೋರ್ತಾ ಇಲ್ಲ, ಜ್ಞಾತೃವಾಗಿ ನೋಡ್ತಾ ಇಲ್ಲ. ಅದು ನಾನು ಜ್ಞೇಯವಾಗಿದ್ದು ಜ್ಞಾತೃವಾಗಿದ್ದು ಜ್ಞೇಯವಾಗಿ ತೋರಿದ್ದರೆ ಅವಸ್ಥೆ ಒಳಗಿದ್ದೇನೆ, ಅವಸ್ಥೆಯಾಗಿದ್ದೇನೆ. ಈ ಅವಸ್ಥೆಯನ್ನು ಬಿಟ್ಟಂದರೆ ಅದನ್ನೆಲ್ಲ ತನ್ನಲ್ಲೇ ಸೇರಿಸಿಕೊಂಡು ಎಲ್ಲಿ ಬಿಟ್ಟು ಬಂದ? ಎಲ್ಲಿ ಹೊರಗೆ ಇಲ್ಲ. ಜ್ಞಾತೃವನ್ನು ತನ್ನ ಅರಿವಾಗೇ ನೋಡ್ತಾನೆ, ಜ್ಞೇಯವೂ ತನ್ನ ಅರಿವೇ. ಜ್ಞಾತೃವು ಜ್ಞೇಯವು ಜ್ಞಾತೃ ಜ್ಞೇಯವು ಎಚ್ಚರಗೊಂಡಾಗ ಜ್ಞಾತೃ ಜ್ಞೇಯವು ಎರಡೂ ಇರುತ್ತವೋ ಅಲ್ಲವೋ? ಎರಡು ಎಲ್ಲಿ ಹೋಗುತ್ತವೆ? ತಾನಾಗಿ ಬಿಡ್ತವೆ. ಅಂದರೆ ಎರಡೂ ಇರುತ್ತವೆ, ಎರಡೆಂಬ ವಿಂಗಡ ಬಿಟ್ಟು ಇರುತ್ತವೆ. ವ್ಯತ್ಯಾಸ ನೋಡಿ. ಜ್ಞೇಯ ರೂಪವನ್ನು ಬಿಟ್ಟು ಅರಿವಾಗಿರುತ್ತದೆ, ಜ್ಞಾತೃ ರೂಪವನ್ನು ಬಿಟ್ಟು ಸ್ವಪ್ನದ ಸಾಕ್ಷಿಯಾಗಿರುತ್ತವೆ. ಸಾಕ್ಷಿ ಅಂದರೆ ಅರಿವು ಅಂದರೆ ಜ್ಞಾತೃವಲ್ಲ ಎಂದರ್ಥ. ಸಾಕ್ಷಿ ಅಂದರೆ ಏನು? ಸಾಕ್ಷಿ ಅಂದರೆ ಮತ್ತೆ ಏನೋ ಊಹಿಸ್ಕೊಳ್ಳಬೇಡಿ. ಇಲ್ಲಿ ಜ್ಞಾತೃ, ಇಲ್ಲಿ ಸಾಕ್ಷಿ, ಇಲ್ಲಿ ಪ್ರಪಂಚ, ಮೂರು ವಸ್ತುಗಳು ಇಟ್ಕೊಂಡು ಹಾಗೆ ಕೇಳಬೇಡಿ. ಹಾಗೆ ಕೇಳಿದರೆ ವೇದಾಂತ ಅರ್ಥವಾಗಲ್ಲ. ವೇದಾಂತ ದೇಶದಲ್ಲಿ ಕಾಲದಲ್ಲಿ ಇದು ಜ್ಞೇಯ, ಇಲ್ಲಿ ಜ್ಞಾತೃ, ಇಲ್ಲಿ ಸಾಕ್ಷಿ ಮೂರು ಇಟ್ಕೊಂಡ್ರೆ ಈ ಮೂರು ಊಹಿಸುವುದೇ ಇದೇ ತೊಂದರೆ. ನೀವು ಊಹಿಸ್ಕೊಂಡ್ರೆ ಆಗಲ್ಲ. ನೀವು ಊಹಾ ಕಲ್ಪನಾ ಆಗ್ತದೆ, ಅದು ಜ್ಞಾತೃವಿನ ಕಲ್ಪನಾ ಆಗುತ್ತೆ. ಅದರಿಂದ ಏನು ಅರ್ಥವಾಗಲ್ಲ. ಅದಕ್ಕೋಸ್ಕರ ನಾನು ಮತ್ತೆ ಹೇಳಬೇಕಾಗ್ತಾ ಇದೆ. ಇನ್ನೊಂದು ಬಗೆ ಹೇಳಬೇಕಾಗ್ತಾ ಇದೆ. ಯಾಕಂದರೆ ಆ ಜ್ಞಾತೃ ಬುದ್ಧಿ ಬಿಡಿಸಬೇಕು. ಅದಕ್ಕೋಸ್ಕರ ಇನ್ನೊಂದು ಬಗೆ. ಜ್ಞಾತೃವು ಜ್ಞೇಯವಾಗಿಲ್ಲ ಅಂದರೆ ಮೂರನೆಯವನಾಗಿದ್ದನು. ಮೂರನೆಯವಲ್ಲ, ಈ ಜ್ಞಾತೃ ಜ್ಞೇಯವೇ. ಅಯ್ಯೋ, ಜ್ಞಾತೃವು ಜ್ಞೇಯವನ್ನು ದಾಟಿ ಇದ್ದಾನೆ, ಜ್ಞಾತೃ ಜ್ಞೇಯ ಬಿಟ್ಟಿದ್ದಾನೆ ಅಂದರೆ ಇದು ಬಿಟ್ಟು ಇನ್ನೊಂದಲ್ಲ. ಮತ್ತು ಅಂದರೆ ಅದೇ ಅಂದರೆ ಜ್ಞಾತೃವು ಜ್ಞೇಯ ರೂಪವಾಗಿ ಜ್ಞೇಯವಾಗಿರುವುದನ್ನು ಬಿಟ್ಟು ಜ್ಞೇಯವೇ ಆಗಿದ್ದ. ನೋಡಿ, ಜ್ಞಾತೃ ಜ್ಞೇಯ ರೂಪವಿಲ್ಲ, ಬಟ್ ಇರುವುದವನೇ. ಅಲ್ಲಿ ನೋಡಿ, ಆಭರಣವನ್ನು ಚಿನ್ನವಾಗಿ ನೋಡಿದ್ದರೆ ಆ ಆಭರಣ ಬಿಟ್ಟು ಇನ್ನೊಂದು ವಸ್ತುವಿಗೂ ಹೋಗಿದ್ದೀವೋ, ಅಥವಾ ಅದೇ ಆಭರಣವನ್ನು ಆಕಾರ ಬಿಟ್ಟು ಅದೇ ಆಭರಣ ನೋಡ್ತಾ ಇದ್ದೀರೋ? ಅದೇ ಆಭರಣ ಆಕಾರ ಬಿಟ್ಟು ನೋಡ್ತಾ ಇದ್ದೀವಿ, ಅಥವಾ ಆಭರಣಕ್ಕಿಂತ ಇನ್ನೊಂದು ವಸ್ತುವನ್ನು ನೋಡ್ತಾ ಇದ್ದೀವ? ಇನ್ನೊಂದಿಲ್ಲವೇ? ಅದೇ ಆಭರಣವನ್ನು ಆಕಾರ ಬಿಟ್ಟು ನೋಡ್ತಾ ಇದ್ದೀವಿ. ಅದೇ ಜ್ಞಾತೃ ಜ್ಞೇಯ ಎಂಬ ವಿಂಗಡ ಬಿಟ್ಟು ಜ್ಞಾತೃ ಇದೆ, ಜ್ಞೇಯ ಇದೆ, ವಿಂಗಡ ಬಿಟ್ಟಿದೆ ಅಷ್ಟೇ. ವಿಂಗಡ ಬಿಟ್ಟಿದೆ, ತೋರಿಕ ಬಿಟ್ಟಿದೆ, ನೋಡುವವನು ಬಿಟ್ಟಿದೆ. ಬಟ್ ಅದೇ ಇದೆ, ಅದೇ ಜ್ಞಾತೃ, ಅದೇ ಜ್ಞೇಯ ಅರಿವಾಗಿದೆ, ಸಾಕ್ಷಿಯಾಗಿದೆ. ಅದೇ ಜ್ಞಾತೃ, ಅದೇ ಜ್ಞೇಯ ಸಾಕ್ಷಿಯಾಗಿದೆ, ಇನ್ನೊಂದಲ್ಲ. ಅಂದರೆ ಸಾಕ್ಷಿಯನ್ನೇ ಜ್ಞಾತೃ ಜ್ಞೇಯ ರೂಪವಾಗಿ ನೋಡ್ತಾ ಇದ್ದೀವಿ. ಅಂದರೆ ಜ್ಞಾತೃವಾಗಿ ಜ್ಞೇಯವನ್ನು ನೋಡ್ತಾ ಇದ್ದೀವಿ. ಈಗ ಜ್ಞೇಯವಾಗಿ ತೋರುವುದು, ಜ್ಞಾತೃವಾಗಿರುವುದು ಬಿಟ್ಟಿದ್ದೇವೆ. ಈ ವಿಂಗಡ ಬಿಟ್ಟಿದ್ದೇವೆ, ಇರುವಿಕೆ ಬಿಟ್ಟಿಲ್ಲ ಅಷ್ಟೇ ಹೇಳುವುದು. ಸಾಕ್ಷಿ ಇರುವಿಕೆ, ಜ್ಞಾತೃಜ್ಞೇಯ ಇರುವಿಕೆ ಎರಡು ಇರುವಿಕೆ ಅಲ್ಲ ಎಂದು ಹೇಳುವುದಕ್ಕೆ ಇಷ್ಟೆಲ್ಲ ಪ್ರಯಾಸ. ಇಷ್ಟೆಲ್ಲ ತಿರುಗಿಸಿ ಹೇಳುವುದೇನೆಂದರೆ, ಇರುವಿಕೆ ಒಂದು, ಇರವು ಒಂದು, ಇರವು ಎರಡಲ್ಲ. ಬುದ್ಧಿ ಇರವು ಎರಡೆಂದು ಇಟ್ಕೊಂಡೇ ವೇದಾಂತ ಹೇಳ್ತಾರೆ.
ಅದಕ್ಕೋಸ್ಕರ ಅರ್ಥವಾಗ್ತಾ ಇಲ್ಲ, ಎಷ್ಟು ಹೇಳಿದ್ರೆ ಅರ್ಥವಾಗ್ತಾ ಇಲ್ಲ. ಇರವು ಎರಡಲ್ಲ. ನೀವು ಅದು ಇದು ಅನ್ನಿಸರಿ 2 ಪದಗಳು ಬಳಸಿದ್ದರೆ ನೀವು 2 ಇಟ್ಕೊಳ್ತೀರಿ. 2 ಇಟ್ಕೊಂಡ್ರೆ ಮನಸ್ಸಿನಲ್ಲಿ 2 ಇರುವುಗಳು ಅಂತ. 2 ಇರುವುಗಳಲ್ಲ. ಅದನ್ನೇ ಒಂದು ತೋರುವ ಬಗೆ, ಅದನ್ನೇ ಇನ್ನೊಂದು ಬಗೆ. 2 ಬಗೆ ನೋಡ್ತಾ ಇದ್ದೀವಿ, ಇರುವ ಅದೇ, ಅದಾಗಲಿ, ಇದಾಗಬೇಕು ವ್ಯತ್ಯಾಸ. ಅದೇ ಜ್ಞಾತೃಜ್ಞೇಯವನ್ನು ಜ್ಞಾತೃತ್ವ ಬಿಟ್ಟು ಜ್ಞಾತೃವೇ ಇದ್ದಾನೆ ನೋಡಿ. ಜ್ಞಾತೃವೆಂಬ ಸಂಬಂಧ ಬುದ್ಧಿ ಬಿಡುತ್ತಾನೆ. ಜ್ಞಾತೃವಿನ ಇರುವಿಕೆ ಬಿಡಲ್ಲ. ಜ್ಞಾತೃವಿನ ಇರುವೇ ಸಾಕ್ಷಿ. ಜ್ಞಾತೃ ಇರುತ್ತಾನೆ, ಆದರೆ ಜ್ಞಾತೃವೆಂಬ ಆ ರೂಪ ತಾಳುವುದು ಬಿಡುತ್ತಾನೆ, ಇರುವತ್ತಾನೆ, ಅದೇ ಸಾಕ್ಷಿ. ಅರಿವೇ ಜ್ಞಾತೃ ರೂಪ ತಾಳಿದ, ಜ್ಞೇಯ ರೂಪ ತಾಳಿದ. ಆ ತಾಳಿದ ರೂಪ ಬಿಡುತ್ತಾನೆ, ಇರುವಿಕೆ ಬಿಡಲ್ಲ, ಆ ಇರುವಿಕೆನೇ ಸಾಕ್ಷಿ. ಹಾಗೆ ಇಲ್ದಿದ್ದರೆ ನೀವು ಕನಸೊಂದು ಸಾಕ್ಷಿ ಒಂದು ಹೀಗೆ 2 ಇಟ್ಕೊಂಡ್ರೆ ಎಷ್ಟು ದಿವಸ ವೇದಾಂತ ಕೇಳಿದರೂ ಪ್ರಯೋಜನವಿಲ್ಲ. ಆ 2 ಬುದ್ಧಿ ಬಿಡಿಸಬೇಕು, 2 ಇರುವಿಕೆನೇ ಬಿಡಿಸಬೇಕು. 2 ಇರುವಿಕೆ ಇಲ್ಲ. ಅದಕ್ಕೋಸ್ಕರನೇ ಅಧ್ಯಾಸ, ಭ್ರಾಂತಿ, ಮಿಥ್ಯ ಇದೆಲ್ಲಕ್ಕೆ ಅದೇ ಅರ್ಥ. ಹಗ್ಗ ಹಾವು ಅಂದರೆ 2 ಇವೆ, ಹಾವು ಬಿಟ್ಟು ಹಗ್ಗಕ್ಕೆ ಬಂದಿದ್ದೆ, ಹಾವು ಬಿಡುತ್ತಾ ಇಲ್ಲ. ಅದೇ ಹಗ್ಗವನ್ನು ಹಾವೆಂಬ ತೋರಿಕೆ ಅಷ್ಟೇ. ಅದೇ ಹಗ್ಗ ಹಾವೆಂಬ ತೋರಿಕೆನೇ ಬಿಡ್ತಿದ್ದೀವಿ ಹೊರತು ಹಾವನ್ನು ಬಿಟ್ಟಿಲ್ಲ. ಹಾವೆಂಬ ವಸ್ತುವಲ್ಲ, ಹಾವೆಂಬುದು ಹಗ್ಗನೇ ಹಾವಾಗಿ ತಿಳ್ಕೊಂಡಿದ್ದೀವಿ ಅಷ್ಟೇ. ಹಾವೆಂಬುದು ಹಗ್ಗದ ತಿಳುವಳಿಕೆನೇ, ಹಗ್ಗವೇ ಹಾವಾಗಿ ತೋರುವ ಬಗೆ ಅಷ್ಟೇ ಹೊರತು ಅದೊಂದು ವಸ್ತುವಲ್ಲ. ಹಾವೆಂಬುದು ಒಂದು ವಸ್ತುವಲ್ಲ, ಹಗ್ಗವೇ. ಆದರೆ ಹಾವಾಗಿ ತೋರಿಕೆ ಹಾವು, ಇರುವುದು ಹಗ್ಗ. ಸುಮ್ಮನೆ ಹಾವಾಗಿ ತೋರ್ತಾ ಇದೆ, ಹಾವಾಗಿರುತ್ತಾ ಇಲ್ಲ. ಹಾವಾಗಿ ತೋರಿದ್ದರೂ ಇರುವುದು ಹಗ್ಗವೇ. ಹಾಗಾಗಿ ಇರುವುದು ಹಗ್ಗವೇ. ನಿಮಗೆ ಹಾವಾಗಿ ತೋರಿತು. ನಮ್ಮೊಬ್ಬ ಗುರುಗಳು ಹೇಳುತ್ತಿದ್ದರು, ಗುಡಿವಾಳ ಗುರುಗಳು, ಏನು ಇದಕ್ಕೆ ಗ್ಲೋವ್ಸ್ ತಗೊಂಡು, ಪ್ಲಾಸ್ಟಿಕ್ ಗ್ಲೋವ್, ಹಾವು ಕಚ್ಚಿದ್ದರೆ ಏನಾಗಲ್ಲ, ಅಂಥದ್ದು ಹೋಗಿ ಮುಟ್ಟಿ ನೋಡು. ಮುಟ್ಟಿದ್ದರೆ ಕೈಗೆ ಏನು ತಾಕುತ್ತದೆ? ಹಾವು ತಾಕುತ್ತದಾಗ ಹಗ್ಗವ? ಹಾವೇನಿಲ್ಲ ಅಲ್ಲವೇ? ಅದೇ ಕತ್ತಲೆಯಲ್ಲಿ ನೀವು ಬೆಳಕು ತರುವಕ್ಕೆ ಮುಂಚೆನೇ ಇದು ಹಾವು ಹಾವು ಅಂದ್ಕೊಂಡು ಗ್ಲೋವ್ಸು, ಪ್ಲಾಸ್ಟಿಕ್ ಗ್ಲೋವ್ ಹಾಕ್ಕೊಂಡು ಅದು ಮುಟ್ಟಿದ್ದು ನೋಡಿದ್ರೆ ಹಗ್ಗವೇ. ಬರೀ ಇಷ್ಟೊತ್ತು ನೋಡಿದ್ದೇನು? ಹಾವು ನೋಡಿದ್ದೀರೇನು? ಹಾವು ಅಂದ್ಕೊಂಡಿದ್ದೀರಿ, ನೋಡಿದ್ದು ಹಗ್ಗವೇ. ಹಗ್ಗವನ್ನೇ ನೋಡಿದ್ದೀರಿ, ಏಕೆಂದರೆ ಹಗ್ಗ ಬಿಟ್ಟು ಇನ್ನೊಂದಿಲ್ಲ. ಇರುವಿಕೆ ಹಗ್ಗ, ಅನಿಸಿಕೆನೇ ಅಷ್ಟೇ. ಹಾವೆಂಬುದು ಹಗ್ಗದ ಕುರಿತು ಅನಿಸಿಕೆ. ಆ ಅನಿಸಿಕೆ ನೋಡಿ, ಹಗ್ಗಕ್ಕಿಂತ ಬೇರೆ ಅಲ್ಲ, ಹಗ್ಗ ಕುರಿತಿನ ಅನಿಸಿಕೆ. ಅದು ಎಲ್ಲಿದೆ ಅನಿಸಿಕೆ? ಅನಿಸಿಕೆ ಹಗ್ಗ ಒಳಗೇ ಇದೆ, ಹೊರಗೆ ಇಲ್ಲ. ಇನ್ನೊಂದು ಹೊರಗೆ ಅಂದರೆ ಇನ್ನೊಂದು ಇರುವಿಕೆ ಅಲ್ಲ, ಇನ್ನೊಂದು ಇರವಲ್ಲ. ಆ ಒಂದು ಇರವಿನಲ್ಲೇ ಅಲ್ಲೇ ತೋರುತ್ತಾ ಅಲ್ಲೇ ಮುಳುಗಿ ಹೋಗ್ತದೆ, ಅಲ್ಲೇ ಇರುತ್ತದೆ. ಇರವು ಒಂದೇ. ತೋರಿಕೆಗೆ ಇರುವಿಕೆಗೆ ಇರವು ಒಂದೇ, ತೋರಿಕೆಗೂ ಇರುವುದೇ. ಅದಾಗಬೇಕು. ಇದು ಕಂಠಸ್ಥ ಮಾಡಿರುವುದಲ್ಲ. ನೀವು ಕಂಠಸ್ಥ ಮಾಡಿದ್ರೆ ಏನು ಪ್ರಯೋಜನವಿಲ್ಲ. ಇಲ್ಲಿ ಹೀಗೆ ಹೇಳಿದೆ, ಇಲ್ಲಿ ಹೀಗೆ ಹೇಳಿದೆ, ಈ ಶ್ಲೋಕ, ಈ ವಾಕ್ಯಗಳು ಕಂಠಸ್ಥ ಅಲ್ಲ. ಅದು ಅನುಭವದಲ್ಲಿ ಪರಿಗಣಿಸುವುದು, ಪರೀಕ್ಷೆ ಮಾಡುವುದು ಬೇಕು. ನಮ್ಮ ದೃಷ್ಟಿ ಅನ್ಯದೃಷ್ಟಿ ಎಂಬ ಬುದ್ಧಿ ಇದೆ ನೋಡಿ, ಆ ಭ್ರಾಂತಿ ಬುದ್ಧಿ ಬಿಟ್ಟು ಅದೇ ಇರವು. ನೀವು ಹಾವು ಬಿಟ್ಟು ಹಗ್ಗಕ್ಕೆ ಹೋದಾಗ ಹಾವನ್ನು ಎಲ್ಲಿ ಬಿಟ್ಟಿದ್ದೀರಿ? ಹೊರಗೆ ಬಿಸಾಕಿದ್ದೀರಾ? ಒಳಗೆ ತಗೊಂಡು ಹೋಗಿದ್ದೀರಾ? ಹೊರಗೆ ಬಿಸಾಕಲಿಲ್ಲ, ಒಳಗೆ ತಗೊಂಡು ಹೋಗಲಿಲ್ಲ. ಹೊರಗೆ ಒಳಗೆ ಎರಡೂ ಇಲ್ಲ. ಹೊರಗೆ ಒಳಗೆ ಎಂಬುದು ಆ ಹಗ್ಗವೇ. ಹಾವುಕ್ಕಿಂತ ಬೇರೆ, ಹಗ್ಗಕ್ಕಿಂತ ಬೇರೆ ಹಾವೆನಿಸಿದ್ದು ಹಗ್ಗವೇ. ಈಗ ಹಾವು ಹಗ್ಗವಾಯಿತಲ್ಲ ಎಂಬುದು ಹಗ್ಗವೇ. ಹಗ್ಗ ತೋರುವಾಗಲೂ ಹಾವು ಹಾವಾಗಿ ತೋರುವಾಗಲೂ ಹಗ್ಗವೇ. ಮತ್ತು ಹಾವು ಹಗ್ಗ ಎಂದು ತಿಳ್ಕೊಂಡ ನಂತರನೂ ಹಗ್ಗವೇ. ಹಾವಾಗಿ ತೋರುವಾಗಲೂ ಹಗ್ಗವೇ, ಹಗ್ಗ ಎಂದು ತಿಳ್ಕೊಂಡ ನಂತರನೂ ಹಗ್ಗವೇ. మరి ಹಾವೆಂಬುದು ಏನು? ಸುಮ್ಮನೆ ಅನಿಸಿಕೆ, ಅಲ್ಲಿ ಏನಿಲ್ಲ, ಎರವು ಹಗ್ಗನೇ. ಅದು ಆಗಬೇಕು. ಎರವು ಸಾಕ್ಷಿ, ಸಾಕ್ಷಿಯ ಎರವೇ. ನಾನು ಕನಸಿಗೆ ಹೋಗ್ತೀನಿ ಅಂದರೆ ಇನ್ನೊಂದು ಜಾಗಕ್ಕೆ ಹೋಗ್ತೀನಾ ಅಥವಾ ನಾನೇ ಇರ್ತೀರಾ? ಆ ಸಾಕ್ಷಿಯೇ ಇದ್ದಾನೆ. ಆ ಸಾಕ್ಷಿಯೇ ಜ್ಞಾತೃವಾಗಿ ಜ್ಞೇಯವಾಗಿ ತೋರ್ತಾನೆ. ನರ್ತಕಿ ನೃತ್ಯ ಭಂಗಿಗಳು ನೃತ್ಯ ಮಾಡ್ತಾ ಇದ್ದಳೆ. ನರ್ತಕಿ ನೃತ್ಯ ಮಾಡ್ತಾಳೆ. ನೃತ್ಯ ಭಂಗಿ ನರಸಿಂಹ ಅವತಾರ, ರಾಮ ಅವತಾರ ಮಾಡಿದ್ದರೆ ನರ್ತಕಿಯಾಗಿರುವುದು ಬಿಟ್ಟು ಇನ್ನೊಬ್ಬರಾಗ್ತಾಳ? ನರ್ತಕಿಯಾಗಿರುವರು ಬಿಟ್ಟು ಬಿಟ್ಟಳ?
ನೃತ್ಯ ಮುಗಿದ ನಂತರ ಈಗ ನರ್ತಕಿ ಆದೆ ಅನಿಸುತ್ತದೆ. ಅಯ್ಯೋ ಇಷ್ಟೊತ್ತು ನಾನು ಬೇರೆ ಯಾರೋ ಆಗಿಬಿಟ್ಟೆ, ಈಗ ಎಲ್ಲ ಬಿಟ್ಟೆ, ಈಗ ನೃತ್ಯ ಬಿಟ್ಟೆ, ಕುರ್ಚಿ ಮೇಲೆ ಕೂತಿದ್ದಾಗ ಈಗ ನಾನು ನರ್ತಕಿ ಆದೆ ಅನಿಸುತ್ತದೆ. ನರ್ತಕಿ ಯಾವಾಗ ಇದ್ದಳು? ನರ್ತಕಿಯಾಗುವುದು ಬಿಟ್ಟು, ಅಂದರೆ ನರ್ತಕಿ ಬಿಟ್ಟು ಆ ನೃತ್ಯ ಭಂಗಿಗಳಾದಲ್ಲ, ಅಥವಾ ನೃತ್ಯ ಭಂಗಿಗಳು ತೋರುವಾಗಲೂ ನರ್ತಕೇನ? ನರ್ತಕಿ ಎಲ್ಲಿ ಹೋಗಲೇ ಇಲ್ಲ, ಬಿಟ್ಟು ಇಲ್ಲ, ಹೋಗಲೇ ಇಲ್ಲ. ಆ ನರ್ತಕಿಗೆ ಇನ್ನೊಂದು ಹೆಸರು ವಾಚಾರಂಭಣಂ ಅಷ್ಟೇ. ಆ ನರ್ತಕಿಗೆ ನೃತ್ಯ ಭಂಗಿಗಳು ನರಸಿಂಹಾವತಾರ, ರಾಮಾವತಾರ, ಕೃಷ್ಣಾವತಾರ ಎಂಬುದು ಸುಮ್ಮನೆ ತೋರಿಕೆ, ಸುಮ್ಮನೆ ಹೆಸರು. ತೋರಿಕೆ ಯಾರು? ನರ್ತಕೆ. ಅಂದರೆ ನರ್ತಕಿ ಒಳಗೇ ಆ ತೋರಿಕೆ, ಹೊರಗೆ ಇಲ್ಲ. ಅಂದರೆ ಹಾವು ತೋರುವುದು ಹಗ್ಗದ ಇರುವಿನ ಒಳಗೆ, ಹಗ್ಗದ ಇರುವಿನಲ್ಲೇ ಅಡಕವಾಗಿದೆ. ಹಾವು ತೋರುವುದು, ಹಾವು ಬಿಡುವುದು ಎರಡೂ ಹಗ್ಗದ ಒಳಗೇ ಇವೆ ನೋಡಿ. ಹಾವಾಗಿ ಅನಿಸುವುದು, ಹಾವಾಗಿ ಅನಿಸಿಕೆ ಹೋಗುವುದು, ಹೋಗಿ ಹಗ್ಗ ಎಂದು ತಿಳ್ಕೊಳ್ಳುವುದು. ಹಾವಾಗಿ ಅನಿಸಿಕೆ, ಹಾವಾಗಿ ಅನಿಸಿಕೆ ಬಿಡುವುದು ಎರಡೂ ಸೇರಿಕೊಂಡು ಹಗ್ಗದ ಒಳಗೇ ಇದೆ, ಹಗ್ಗ ಬಿಟ್ಟು ಇಲ್ಲ. ಅದು ಆಗಬೇಕು. ಹಾಗೆ ಕನಸಿನ ಪ್ರಪಂಚವಾಗಿ ತೋರುವುದು, ಪ್ರಪಂಚವನ್ನು ಬಿಡುವುದು ಎರಡೂ ಅರಿವು ಸಾಕ್ಷಿ. ಅದೇ ಸಾಕ್ಷಿ ಕನಸಾಗಿ ತೋರುವಾಗಲೂ ಅರಿವೇ ಇದೆ, ವಿಂಗಡವಾಗಿ ತೋರ್ತಾ ಇದೆ ಅಷ್ಟೇ. ವಿಂಗಡ ಏಕೆ ತೋರ್ತಾ ಇದೆ ಅಂದರೆ ನೀವು ಜ್ಞಾತೃವಾಗಿರುವುದರಿಂದ ವಿಂಗಡ ಅನಿಸುತ್ತದೆ. ಜ್ಞಾತೃ ಅದೇ ಅರಿವು, ಜ್ಞೇಯವೂ ಅದೇ ಅರಿವು. ನೋಡಿ, ಯಾವುದೇ ವಸ್ತುವನ್ನು ತಿಳ್ಕೊಳ್ತಾ ಇದ್ದರೆ, ಈ ಕೈ ತಿಳ್ಕೊಳ್ತಾ ಇದ್ದೀನಿ, ಕೈ ಎಲ್ಲಿದೆ? ತಿಳ್ಕೊಳ್ಳುವವನು ನಾನು. ಕೈ ತಿಳಿಯುತ್ತಾ ಇದೆ ಅಂದರೆ ನಿಮ್ಮ ತಿಳುವಳಿಕೆ ಒಳಗೇ ಕೈ ಇದೆಯಾ, ಹೊರಗಿದೆಯಾ? ನಾವು ಕೈ ಅಥವಾ ಪುಸ್ತಕ, ಯಾವುದೇ ಪುಸ್ತಕ ತಿಳ್ಕೊಳ್ತಾ ಇದ್ದೀನಿ ಅಂದರೆ ನಾನು ತಿಳಿಯುವವನು. ತಿಳಿಯಲ್ಪಡುವುದು ಪುಸ್ತಕ. ತಿಳಿಯುವಾಗ ಪುಸ್ತಕ ಎಲ್ಲಿದೆ? ತಿಳುವಳಿಕೆ ಒಳಗೆ ಇದೆಯಾ, ಹೊರಗಿದೆಯಾ? ಸ್ವಲ್ಪ ಹೊತ್ತಿಗೆ ಪುಸ್ತಕ ಬಿಟ್ಟು ಇನ್ನೊಂದು ನೋಡ್ತೀವಿ, ಪುಸ್ತಕ ಹೋಯಿತು ಅಂದರೆ ಏನು? ಪುಸ್ತಕದ ಸ್ಮರಣೆ ಇದೆ, ಪುಸ್ತಕದ ಅನುಭವ ಹೋಯಿತು ಅಂದರೆ ಎಲ್ಲಿಗೂ ಹೋಯಿತು? ಮೊದಲು ಎಲ್ಲಿತ್ತು? ನಿಮ್ಮ ಅರಿವಿನಲ್ಲೇ ಇತ್ತು. ಅರಿವಿನಿಂದ ಎಲ್ಲಿಗೂ ಹೋಯಿತು ಅಂದರೆ ತೋರ್ತಾ ಇಲ್ಲ. ಮತ್ತೆ ತೋರಿದ್ದರೆ ಎಲ್ಲಿ ಹೋಗ್ತದೆ? ಎಲ್ಲಿಂದ ಬರ್ತದೆ? ಅರಿವಿಗೆ ಬರುತ್ತದೆ. ಅರಿವಿನಲ್ಲೇ ಬರುತ್ತದೆ, ತೋರುವಾಗ ಅರಿವಿನಲ್ಲೇ ಇರುತ್ತದೆ. ಮುಳುಗಿ ಹೋದರೆ ಅರಿವಿನಲ್ಲೇ ಮುಳುಗಿ ಹೋಗ್ತದೆ, ಅರಿವಿಗಿಂತ ಹೊರಗೆ ಇಲ್ಲ. ನೋಡಿ, ಪುಸ್ತಕ ನೀವು ನೋಡಿದ್ದೀರಿ, ಮತ್ತೆ ಪುಸ್ತಕ ಮರೆತು ಹೋಗಿದ್ದೀರಿ, ಮತ್ತೆ ನೋಡಿದ್ದೀರಿ. ಈ ಮರೆತು ಹೋದಾಗ ಎಲ್ಲಿ ಹೋಯಿತು ಪುಸ್ತಕ? ಓಕೆ, ನೋಡಿದ್ದಾಗ ಎಲ್ಲಿತ್ತು? ಅರಿವಿನಲ್ಲೇ. ಈ ನೋಡುವವನು ಅರಿವೇ, ನೋಡುವ ಪುಸ್ತಕ ಈ ಜ್ಞಾತೃಕು ಸಂಬದ್ಧವೇ ಹೊರತು ಜ್ಞಾತೃಕು ಸಂಬಂಧವಾಗಿ ತೋರ್ತಾನೆ. ತೋರುವ ಪುಸ್ತಕ, ನೋಡುವ ಜ್ಞಾತೃ ಇಬ್ಬರೂ ಅರಿವೇ, ಎಚ್ಚರ ಅರಿವೇ ಅಲ್ಲವೇ? ನಾನು ಎಚ್ಚರ ಅರಿವು, ಜಾಗೃತ ಅರಿವಿನಲ್ಲೇ ಜ್ಞಾತೃವಾಗಿದ್ದೇನೆ, ಜಾಗೃತ ಅರಿವಿನಲ್ಲೇ ಜ್ಞೇಯ ಎಂಬ ಪುಸ್ತಕ ನೋಡ್ತಾ ಇದ್ದೇನೆ. ಪುಸ್ತಕ ಜ್ಞಾತೃ ಇಬ್ಬರು ಎಲ್ಲಿದ್ದಾರೆ? ಎಚ್ಚರ ಪ್ರಜ್ಞೆದಲ್ಲಿದ್ದಾರಾ, ಪ್ರಜ್ಞೆಗೆ ಹೊರಗಿದ್ದಾರಾ? ಬರೀ ಎಚ್ಚರ ಅರಿವಿನಲ್ಲೇ ಇದ್ದಾರಲ್ಲ. ಅಂದರೆ ಎಚ್ಚರ ಅರಿವಿಗೆ ವಿಂಗಡ ಅಷ್ಟೇ. ವಿಂಗಡನೂ ಅರಿವೇ. ವಿಂಗಡ ಮಾಡಿದ್ದರೂ ಅರಿವು ಬಿಟ್ಟಿಲ್ಲ, ವಿಂಗಡ ಮುಳುಗಿದ್ದರೂ ಅರಿವು ಬಿಟ್ಟಿಲ್ಲ. ಅರಿವಿನ ದೃಷ್ಟಿಗೆ ವಿಂಗಡ ಇರಲಿ ಬಿರಲಿ ವ್ಯತ್ಯಾಸವಿಲ್ಲ. ಅದು ನೋಡಿ, ಇದು ಆಗಬೇಕು. ಆದ್ದರಿಂದ ಪುಸ್ತಕ ಎಲ್ಲಿದೆ? ಎಚ್ಚರ ಅರಿವಿನಲ್ಲೇ ಇದೆ. ಓಕೆ, ಸ್ವಲ್ಪ ಹೊತ್ತು ನೋಡಿದೆ ಪುಸ್ತಕ, ಇನ್ನೊಂದು ವಸ್ತು ನೋಡ್ತಾ ಇದ್ದೀನಿ, ಪುಸ್ತಕ ಎಲ್ಲಿ ಹೋಯಿತು? ನೋಡ್ತಾ ಇಲ್ಲ. ಈಗ ನೋಡ್ತಾ ಇಲ್ಲ ಅಂದರೆ ಅಲ್ಲಿ ಬಿಟ್ಟೆ. ಅಲ್ಲಿ ಅಂದರೆ ಎಲ್ಲಿ? ಒಂದು ಜಾಗದಲ್ಲಿ. ಜಾಗ ಎಲ್ಲಿರುತ್ತದೆ? ಒಟ್ಟು ಎಚ್ಚರ ಅರಿವಿನಲ್ಲೇ ಜಾಗವೋ, ಒಟ್ಟು ಎಚ್ಚರಕ್ಕೆ ಹೊರಗಿರುತ್ತದ? ದೇಶ ಎಂಬುದು ದೇಶಕಾಲ ಎಲ್ಲಿರುತ್ತದೆ? ದೇಶಕಾಲ ಎಚ್ಚರ ಅರಿವಿನಲ್ಲೇ ಇರುತ್ತವೆ ಅಲ್ಲವೇ? ಒಟ್ಟು ದೇಶಕಾಲಗಳೆಲ್ಲ ಎಚ್ಚರ ಅರಿವಿನಲ್ಲೇ ಇರುತ್ತವೆ. ಅದರಿಂದ ಪದಾರ್ಥ ನಾನು ನೋಡ್ತೀನಿ, ಈಗ ನೋಡದೇ ಇರುವಾಗ ಎಲ್ಲಿರುತ್ತದೆ? ಇನ್ನೊಂದು ಕಡೆಯಿಂದ ಹೇಳಿ. ಅಥವಾ ಅದನ್ನೇ ಅದೇ ಎಚ್ಚರ ಅರಿವಿನಲ್ಲೇ ಮುಳುಗಿ ಹೋಗ್ತದೆ, ಅವ್ಯಕ್ತ ಆಗುತ್ತದೆ ಅಷ್ಟೇ. ಅಂದರೆ ಎಚ್ಚರ ಓಕೆ, ನಾನು ಈಗ ಪುಸ್ತಕ ನೋಡ್ತಾ ಇದ್ದೀನಿ, ಸ್ವಲ್ಪ ಹೊತ್ತಕ್ಕೂ ಪುಸ್ತಕ ಅಲ್ಲಿ ಬಿಟ್ಟು ಇನ್ನೊಂದು ನೋಡ್ತೀನಿ, ಕೈ ನೋಡ್ತೀನಿ. ಪುಸ್ತಕ ಎಲ್ಲಿ ಹೋಯಿತು? ಅಲ್ಲಿ ಬಿಟ್ಟೆ. ಪುಸ್ತಕ ಇರುವ ಜಾಗ ಬಿಟ್ಟು ಬಂದೆ. ಆ ಜಾಗ ಎಲ್ಲಿದೆ? ಆ ಜಾಗ ಈ ಜಾಗ ಎರಡು ಜಾಗಗಳು ಸೇರಿಕೊಂಡು ಆಕಾಶ ಬಂದೆ. ಈ ಆಕಾಶ ಎಲ್ಲಿದೆ? ಎಚ್ಚರ ಅರಿವಿನಲ್ಲೇ ಇದೆಯಾ, ಎಚ್ಚರ ಅರಿವಿಗೆ ಹೊರಗಿದೆಯಾ? ಎಚ್ಚರ ಅರಿವು. ಕನಸಿನಲ್ಲಿ ನೀವು ಇನ್ನೊಂದು ಉದಾಹರಣೆ. ಕನಸಿನಲ್ಲಿ ಒಂದು ವಸ್ತು ನೋಡ್ತಾ ಇದ್ದೀರಿ, ನೋಡಿ ಇದು ಎಲ್ಲಿದೆ? ನಿಮ್ಮ ಅರಿವಿನಲ್ಲಿದೆ. ಇದು ಬಿಟ್ಟು ಇನ್ನೊಂದು ವಸ್ತುಕ್ಕೆ ಹೋಗಿದ್ದೀರಿ. ಬಂದಾಗ ಹೇಳ್ತೀರಿ, ಅಲ್ಲಿ ಒಂದು ವಸ್ತು ಬಿಟ್ಟು ಬಂದೆ, ಇದು ನೋಡ್ತಾ ಇದ್ದೀನಿ.
ಆ ವಸ್ತು ಬಿಟ್ಟಿರುವ ವಸ್ತು ನೋಡುತ್ತಿರುವ ವಸ್ತು ಒಂದು ಅನುಭವದಲ್ಲಿಲ್ಲ. ಈ ಒಂದು ಅನುಭವದಲ್ಲಿದೆ, ಇನ್ನೊಂದು ಅನುಭವದಲ್ಲಿಲ್ಲ. ಬಿಟ್ಟು ಬಂದೆ. ಬಿಟ್ಟಿದ್ದು ಎಲ್ಲಿದೆ? ಅಲ್ಲೇ ಬಿಟ್ಟೆ. ಅಲ್ಲಿ ಅಂದರೆ ಎಲ್ಲಿ? ಒಂದು ದೇಶದಲ್ಲಿ. ಆ ದೇಶ ಎಲ್ಲಿದೆ? ಆ ದೇಶ ಈ ದೇಶ ಎರಡು ದೇಶಗಳು ಕನಸಿನ ಅವಸ್ಥೆ ಒಳಗೆ ದೇಶಗಳ ಅವಸ್ಥಕ್ಕೆ ಹೊರಗೆನ? ಅವಸ್ಥಿನ ಒಳಗೇನೆ. ಅವಸ್ಥೆ ಅಂದರೆ ಏನು? ಅರಿವೇ. ಒಟ್ಟು ಕನಸಿನ ಅರಿವಿನಲ್ಲೇ, ಒಟ್ಟು ಎಚ್ಚರದ ಅರಿವು, ಒಟ್ಟು ಕನಸಿನ ಅರಿವಿನಲ್ಲೇ ಈ ಜಾಗ ಆ ಜಾಗ ಎರಡೂ ಇದೆ. ನಾನು ಒಂದು ಜಾಗ ನೋಡುತ್ತಿರುವಾಗ ಇನ್ನೊಂದು ಅಂದರೆ ಜಾಗ ಬೇರೆ ಆಗುವುದರಿಂದ ಅಂತಃಕರಣ ವೃತ್ತಿಯಾಗಿ ಗೊತ್ತಾಗ್ತಾ ಇಲ್ಲ. ಆದರೂ ಇದ್ದದ್ದು ಎಲ್ಲಿ? ಎಚ್ಚರ ಪ್ರಜ್ಞೆದಲ್ಲೇ ಇರುತ್ತದೆ. ಎಚ್ಚರ ಪ್ರಜ್ಞೆಗೆ ಹೊರಗೆ ಹೋಗ್ತದೆ. ಮತ್ತೆ ಪುಸ್ತಕಕ್ಕೆ ಬಂದರೆ ಎಲ್ಲಿಗೆ ಬರ್ತದೆ? ಪ್ರಜ್ಞೆದಲ್ಲೇ ಇರುತ್ತದೆ. ಅಂದರೆ ನೀವು ಎಷ್ಟು ಸಲ ನೋಡಲಿ ಪ್ರಜ್ಞೆದಲ್ಲೇ ತೋರ್ತದೆ. ತೋರದಿರುವಾಗ ತೋರುತ್ತಾ ಇಲ್ಲ, ವೃತ್ತಿಯಾಗಿ ತೋರುತ್ತಾ ಇಲ್ಲ, ಬಟ್ ಎಲ್ಲೋ ಇದೆ ಅನಿಸುತ್ತದೆ. ಈಗ ನಾನು ನೋಡ್ತಾ ಇಲ್ಲ, ಬಟ್ ಎಲ್ಲೋ ಇದೆ. ಆ ಎಲ್ಲೋ ಅಂದರೆ ಎಲ್ಲಿರುತ್ತದೆ? ಪ್ರಜ್ಞೆದಲ್ಲೇ, ಎಚ್ಚರದಲ್ಲೇ ಇರುತ್ತದೆ. ಎಚ್ಚರ ಪ್ರಜ್ಞೆ ಬಿಟ್ಟೇನು ಹೋಗಲ್ಲವಲ್ಲ. ಆ ಒಟ್ಟು ಎಚ್ಚರ ಪ್ರಜ್ಞೆಯೇ ಇಡೀ ಪ್ರಪಂಚದ ಆಧಾರ ತತ್ವ. ಆ ತತ್ವವೇ ತೋರುವ ಪ್ರಪಂಚವೆಲ್ಲ ಆ ಎಚ್ಚರದಲ್ಲೇ ಇರುತ್ತದೆ. ಎಚ್ಚರ ಪ್ರಜ್ಞೆಗೆ ಹೊರಗಾಗಿಲ್ಲ. ಎಚ್ಚರ ಪ್ರಜ್ಞೆ ವ್ಯಾಪಕವಾಗಿದೆ. ಅದರಲ್ಲಿ ವೃತ್ತಿ ಪರಿಮಿತವಾಗಿದೆ. ಒಂದು ವೃತ್ತಿ ಪುಸ್ತಕ ವೃತ್ತಿ, ಇನ್ನೊಂದು ಪೆನ್ನು ವೃತ್ತಿ, ಇನ್ನೊಂದು ಟೇಬಲ್ ವೃತ್ತಿ, ಇನ್ನೊಂದು ಕುರ್ಚಿ, ಇನ್ನೊಂದು ಮರ, ಇನ್ನೊಂದು ನದಿ. ಅಂದರೆ ಎಚ್ಚರ ಪ್ರಜ್ಞೆ, ಎಚ್ಚರ ಅರಿವಿನಲ್ಲೇ ವೃತ್ತಿಗಳು ಬದಲಾಯಿಸ್ತಾ ಇವೆ. ನೀವು ಒಂದು ವೃತ್ತಿ ಇರುವಾಗ ಇನ್ನೊಂದು ವೃತ್ತಿ ಗೊತ್ತಾಗ್ತಾ ಇಲ್ಲ ಅಲ್ಲವೇ? ಆ ವೃತ್ತಿ ಬಿಟ್ಟು ಇನ್ನೊಂದು ವೃತ್ತಿಗೆ ಬರ್ತೀನಿ, ಆ ವೃತ್ತಿ ಬಿಟ್ಟು ಇನ್ನೊಂದು ವೃತ್ತಿಗೆ ಬರ್ತೀನಿ. ನೀವು ವೃತ್ತಿಗಳು ಬದಲಾಯಿಸಿದ್ದೀರೇ ಹೊರತು ಎಷ್ಟು ವೃತ್ತಿಗಳು ಬದಲಾಯಿಸಿದ್ದರೂ ಎಚ್ಚರ ಪ್ರಜ್ಞೆದಲ್ಲೇ ಇರ್ತೀರೋ, ಹೊರಗೆ ಹೋಗ್ತಿರೋ? ನರ್ತಕಿ, ಇನ್ನೊಂದು ಉದಾಹರಣೆ. ನರ್ತಕಿ ಒಂದು ನೃತ್ಯ ಭಂಗಿ ಮಾಡಿದ್ದಳು, ಆ ಭಂಗಿ ಬಿಟ್ಟಳು, ಇನ್ನೊಂದು ಭಂಗಿಗೆ ಮೊದಲು ಏನು ನರಸಿಂಹ ಅವತಾರ ಮಾಡಿದ್ದಾಳೆ, ತೋರಿಸಿದ್ದಾರೆ. ನಂತರ ಅದು ಬಿಟ್ಟು ಏನು ರಾಮಾವತಾರಕ್ಕೆ ಬಂದಳು. ಅವರು ಹೇಳಿದರು, ಅಯ್ಯಯ್ಯೋ ನರಸಿಂಹ ಅವತಾರ ಚೆನ್ನಾಗಿತ್ತು, ಮತ್ತೆ ತೋರಿಸು ಎಂದು ಹೇಳ್ತಾರೆ. ಮತ್ತೆ ಅಲ್ಲೇ ಬಿಟ್ಟೆ ಅಂತ. ಎಲ್ಲಿ ಬಿಟ್ಟಳು ಹೇಳಿ? ಎಲ್ಲಿಂದ ಹುಟ್ಟಿತು, ಎಲ್ಲಿ ಬಿಟ್ಟಳು? ಈಗ ನರಸಿಂಹ ಅವತಾರ ಎಲ್ಲಿಂದ ಬಂತು? ನರ್ತಕಿಯಿಂದಲೇ. ಬಿಟ್ಟು ಈಗ ರಾಮಾವತಾರ ಪೋಸ್ನಲ್ಲಿದ್ದಾಳೆ. ನರಸಿಂಹ ಎಲ್ಲಿದ್ದಾನೆ? ತನಗಿಂತ ಹೊರಗಿದ್ದಾನ? ನರ್ತಕಿಯನ್ನು ಬಿಟ್ಟಿದ್ದಾನ? ತೋರಿಕೆಯಲ್ಲಿ ಒಂದು ರೂಪ ಇದ್ದಾನೆ, ತೋರದೆ ರೂಪ ಎಲ್ಲಿ ಹೋಯಿತು? ಅವ್ಯಕ್ತ. ಅವ್ಯಕ್ತ ಅಂದ್ರೇನು? ತಾನೇ ನರ್ತಕಿಯಲ್ಲೇ ಇರುತ್ತಾನ, ನರ್ತಕ್ಕಿಂತ ಹೊರಗೆ ಬಿಸಾಕಿ ತನ್ನ ಮೇಲೆ ಹಾಕ್ಕೊಳ್ತಾಳ. ನೃಸಿಂಹ ಭಂಗಿ ಬಿಟ್ಟಳು, ರಾಮ ಅವತಾರ. ರಾಮ ಭಂಗಿ ಬಿಟ್ಟಳು, ಕೃಷ್ಣಕ್ಕೆ ಬಂದರು. ಈಗ ರಾಮ ಎಲ್ಲಿದ್ದಾನೆ? ನೃಸಿಂಹ ಎಲ್ಲಿದ್ದಾನೆ? ತಾನೇ. ಅಂದರೆ ನರ್ತಕಿ ವ್ಯಾಪಕ. ನರ್ತಕಿಯಲ್ಲಿ ನೃಸಿಂಹ ಇದ್ದಾನೆ, ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, ಬುದ್ಧ ಇದ್ದಾನೆ. ದಶಾವತಾರಗಳಿವೆ, ನೂರಾರಿವೆ, ನೂರಾರು ಭಂಗಿಗಳಿವೆ. ನೂರಾರು ಭಂಗಿಗಳು ನರ್ತಕಿ ಒಳಗೆ ಇದ್ದಾರೋ, ನರ್ತಕಿಗಿಂತ ಹೊರಗಿದ್ದಾರೋ? ಎಷ್ಟು ಭಂಗಿಗಳು? ನೂರಾರು, ಸಾವಿರಾರು, ಎಲ್ಲ ನರ್ತಕಿ ಒಳಗೇನೆ. ನರ್ತಕಿ ವ್ಯಾಪಕವಾಗಿದ್ದಾಳೆ, ನರ್ತಕಿ ವ್ಯಾಪಕಕ್ಕಿಂತ ಹೊರಗೆ ಇದ್ದಾಳೆ. ಎಷ್ಟು ಭಂಗಿಗಳಾದರೂ ಇಲ್ಲವಲ್ಲ? ಎಷ್ಟೇ ಭಂಗಿಗಳು ತಾಳಲಿ, 100, 1000, 1000 ಭಂಗಿಗಳು ನರ್ತಕಿ ತಾಳಿದ್ದರೆ 1000 ಭಂಗಿಗಳೆಲ್ಲ ನರ್ತಕಿ ಒಳಗೇ ಇದ್ದಾಳೆ. ನರ್ತಕಿ ಆ ತೋರುವಾಗ ಒಂದು ತೋರ್ತದೆ ಅಂದರೆ ಏನು? ನಿಮ್ಮ ವೃತ್ತಿ ಒಂದೇ ವೃತ್ತಿಗೆ ಸೀಮಿತವಾಗಿದೆ. ವೃತ್ತಿ ಆಗಲಿಲ್ಲ, ಬಟ್ ತನ್ನಲ್ಲೇ ಇದೆ. ಅಂದರೆ ನನ್ನನ್ನೇ ಈ ಕೈ ನೋಡ್ತೀನಿ, ಮತ್ತು ಈ ಕೈ ನೋಡ್ತೀನಿ. ಈ ಕೈ ನೋಡುವಾಗ ಈ ಕೈ ಇಲ್ಲವಾ? ಇದ್ದರೆ ಎಲ್ಲಿದೆ? ತನ್ನ ಅರಿವಿನಲ್ಲೇ ಇದೆ. ಕಣ್ಣಿನಿಂದ ಈ ಕೈ ನೋಡ್ತಾ ಇದ್ದೀನಿ, ಈ ಕೈ ನೋಡ್ತಾ ಇಲ್ಲ. ಮತ್ತು ಕೈ ಮಾತ್ರ ಅರಿವಿನಲ್ಲೇ ಇದೆ. ಅರಿವನ್ನು ದಾಟಿ ಹೋಗ್ತದೆ? ನಾನು ಎಂಬ ಅರಿವನ್ನು ದಾಟಿ ಹೋಗಲ್ಲ. ನಾನು ಈ ಕೈಯನ್ನೇ ನೋಡುತ್ತಾ ಇದ್ದರೆ ಕೈ ಮರೆತು ಹೋದರೆ ಅಂದರೆ ತನ್ನಲ್ಲೇ ಇರುತ್ತದೆ, ತನಗಿಂತ ಹೊರಗೆ ಹೋಗ್ತದೆ? ತನ್ನಲ್ಲೇ ಇರ್ತದೆ. ಮತ್ತು ಈ ಕೈಗೆ ನೆನಪಾದರೆ ಈ ಕೈ ನನ್ನ ಅರಿವಿನಲ್ಲಿರುತ್ತದೆ, ಇದು ತನ್ನಲ್ಲೇ ಇರುತ್ತದೆ, ಎಲ್ಲಿಗೂ ಹೋಗಲ್ಲ. ಅಂದರೆ ತನ್ನ ಅವಯವಗಳೆಲ್ಲ ತನ್ನ ಅರಿವಿನಲ್ಲೇ ಇರುತ್ತವೆ. ಒಂದಕ್ಕೆ ವೃತ್ತಿ ಆಗ್ತದೆ, ಇನ್ನೊಂದು ವೃತ್ತಿ ಆಗ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಮತ್ತು ಆ ವೃತ್ತಿ ಆಗ್ತದೆ, ಈ ವೃತ್ತಿ ಬಿಡ್ತೀವಿ. ಮತ್ತು ಈ ವೃತ್ತಿ ಆಗ್ತದೆ, ಆ ವೃತ್ತಿ ಬಿಡ್ತೀವಿ. ವೃತ್ತಿ ಆಗಲಿ ಬಿಡಲಿ ಎರಡೂ ತನ್ನ ಇರುವಿಕೆಯಲ್ಲೇ ಇವೆ, ತನ್ನ ಇರುವಿಕೆ ಬಿಟ್ಟು ಹೊರಗಿಲ್ಲ. ಇದು ಗೊತ್ತಾಗಬೇಕು. ನಾವು ವೃತ್ತಿಗೆ ಪರಿಮಿತವಾಗದೆ ವೃತ್ತಿಯಾಗಿ ತೋರಿದ್ದರೂ ತಾನೇ, ವೃತ್ತಿಯಾಗಿ ಬಿಟ್ಟರೂ ತಾನೇ, ಭಾವಗಳು ತಾನೇ, ಅದಾಗಬೇಕು.
ಆದ್ದರಿಂದ ನಾವು ಒಂದು ಪುಸ್ತಕ ವೃತ್ತಿಯಾಗಿದೆ, ಇನ್ನೊಂದು ಕುರ್ಚಿ ಇಲ್ಲ. ಎಲ್ಲಿದೆ? ಎಚ್ಚರ ಪ್ರಜ್ಞೆದಲ್ಲಿದೆಯಾ, ಎಚ್ಚರಕ್ಕೆ ಹೊರಗಿದೆಯಾ? ಪುಸ್ತಕ ನೋಡ್ತಾ ಇದ್ದೀನಿ, ಕುರ್ಚಿ ನೋಡ್ತಾ ಇಲ್ಲ. ಪುಸ್ತಕ ಬಿಟ್ಟು ಕುರ್ಚಿ ನೋಡಿದೆ. ಕುರ್ಚಿ ನೋಡ್ತಾ ಇದ್ದರೆ ಪುಸ್ತಕ ಹೋಯ್ತಂದರೆ ಎಲ್ಲಿ? ಅಲ್ಲಿ ಬಿಟ್ಟೇನೆ. ಅಲ್ಲಿ ಅಂದರೆ ಎಲ್ಲಿ? ದೇಶದಲ್ಲಿ ಬಿಟ್ಟು. ದೇಶ ಎಲ್ಲಿದೆ? ಎಚ್ಚರ ಪ್ರಜ್ಞೆ. ಎಚ್ಚರ ಪ್ರಜ್ಞೆನೇ ನಾನೆಂಬ ಎಚ್ಚರ ಪ್ರಜ್ಞೆಯಲ್ಲಿ ಒಂದು ವೃತ್ತಿಯಾಗಿ ತೋರ್ತದೆ, ಇನ್ನೊಂದು ವೃತ್ತಿಯಾಗದೆ ತಾನೇ ಆಗಿರುತ್ತದೆ. ತಾನೇ, ಬಟ್ ವೃತ್ತಿಯಾಗಿಲ್ಲ ಅಷ್ಟೇ. ನಾವು ವೃತ್ತಿಯನ್ನೇ ಅರಿವು ಅಂದ್ಕೊಳ್ತಾ ಇದ್ದೀವಿ. ವೃತ್ತಿ ಅರಿವಲ್ಲ, ವೃತ್ತಿಗಿಂತ ವ್ಯಾಪಕ ಅರಿವು ಅದು ಬೇಕು. ವೃತ್ತಿ ಅರಿವಿನಲ್ಲಿ ಒಂದು ಭಾಗ. ಅದರಿಂದ ವೃತ್ತಿಯಾಗಿ ತೋರ್ತದೆ, ವೃತ್ತಿ ಬಿಟ್ಟರೂ ಇರುತ್ತದೆ, ಮತ್ತೆ ವೃತ್ತಿಯಾಗಿ ತೋರ್ತದೆ, ಮತ್ತೆ ವೃತ್ತಿಯಾಗಿರುವುದು ಬಿಡುತ್ತದೆ. ಬಿಟ್ಟರೂ ತಾನೇ, ವೃತ್ತಿಯಾಗಿದ್ದರೂ ತಾನೇ, ವೃತ್ತಿ ಆಗಿಲ್ಲದಿದ್ದರೂ ತಾನೇ. ನೋಡಿ, ಅಥವಾ ಇನ್ನೊಂದು ಉದಾಹರಣೆ, ನಾನು ಎಂದು ನಿಮಗೆ ಅರಿವಾಯಿತು. ನೀವೇನಾದರೂ ಪುಸ್ತಕ ಓದುತ್ತಾ ಇರುವಾಗ, ಪ್ರವಚನ ಕೇಳುತ್ತಾ ಇರುವಾಗ ನಾನೆಂಬ ವೃತ್ತಿ ಮರೆತು ಹೋಗ್ತೀರಿ. ಆದರೆ ನೀವಿಲ್ಲವಾ? ಕಥೆ, ಇವು ಪ್ರವಚನ ಕೇಳ್ತಾ ಇದ್ದೀರಿ, ಇದರಲ್ಲಿ ಹೇಳುವ ವಿಷಯದಲ್ಲಿ ಮುಳುಗಿ ಹೋದರೆ ನಾನೆಂಬ ವೃತ್ತಿ ಮರೆತು ಹೋಗ್ತದೆ. ಪುಸ್ತಕ ಓದುವಾಗ, ಕಥೆ ಓದುವಾಗ, ಟಿ ವಿ ನೋಡುವಾಗ ಆ ಕಥೆಯಲ್ಲಿ ಮುಳುಗಿದ್ದರೆ ನಾನೆಂಬ ನೆನಪಿರುತ್ತದೆ. ನಾನೆಂಬ ವೃತ್ತಿ ಇಲ್ಲ, ಬಟ್ ನಾನು ಇರ್ತೀನ ಇಲ್ಲವಾ? ಅದು. ಆದ್ದರಿಂದ ನಾನೆಂಬ ವೃತ್ತಿ ಇಲ್ಲದ್ದರೂ ಅಲ್ಲೇ ಇದ್ದಾನೆ ತಾನೇ, ತನ್ನನ್ನು ಬಿಟ್ಟಿಲ್ಲ. ಹಾಗೆಯೇ ಪ್ರಪಂಚವು ವೃತ್ತಿಯಾಗಿ ತೋರ್ತದೆ, ತೋರದಿದ್ದರೂ ತನ್ನಲ್ಲೇ ಇದೆ, ಎಚ್ಚರ ಅರಿವಿನಲ್ಲೇ ಇದೆ. ತೋರಿದ್ದರೆ ವೃತ್ತಿಯಾಗಿ ತನ್ನಲ್ಲಿರುತ್ತದೆ, ವೃತ್ತಿಯಾಗದಿದ್ದರೂ ತನ್ನಲ್ಲೇ ಇರುತ್ತೆ. ಅದಾಗಬೇಕು. ತಾನಿಷ್ಟು ವ್ಯಾಪಕ. ಹೇಗೆ ನಾನೆಂಬ ವೃತ್ತಿಯಾದರೂ ಐ ಥಿಂಕ್ ಇದೇ ಉದಾಹರಣೆ ಚೆನ್ನಾಗಿದೆ. ನಾನೆಂಬ ವೃತ್ತಿ ನೆನಪಿಸ್ಕೊಳ್ಳುವಾಗ ನಾನು ಎಂದು ನೆನಪಿಸ್ಕೊಳ್ತೀವಿ. ಇನ್ನೊಬ್ಬರ ಜೊತೆಗೆ ಮಾತಾಡುವಾಗ ನೀನು ಯಾರು ಅಂದರೆ ನಾನು ಎಂದು ಬರುತ್ತದೆ. ಅವರಿಗೆ ಹೇಳಿಬಿಟ್ಟು ನಾನು ಇವನು ಎಂದು ಹೇಳಿಬಿಟ್ಟು ಮತ್ತೆ ಪುಸ್ತಕ ಕಥೆಯಲ್ಲಿ ಓದುತ್ತಾ ಇದ್ದರೆ ನಾನು ಮರೆತು ಹೋಗ್ತದೆ. ನಾನು ಮರೆತು ಹೋದರೆ ಆ ವೃತ್ತಿ ಹೋಯಿತೇ ಹೊರತು ತಾನಿರುತ್ತಾನ ಇಲ್ಲವಾ? ಹಾಗೆ ಪುಸ್ತಕ ವೃತ್ತಿ ಇದೆ, ಪುಸ್ತಕ ಮರೆತು ಹೋಗ್ತೀವಿ. ಆದರೆ ಪುಸ್ತಕದ ಇರುವು ಯಾರು? ಎಚ್ಚರಣೆ. ಎಚ್ಚರ ಅರಿವಿನಲ್ಲೇ ಇರುತ್ತದೆ. ಎಚ್ಚರ ಅರಿವಿನಲ್ಲೇ ಇರುತ್ತದೆ. ಆದ್ದರಿಂದ ವೃತ್ತಿ ಅನ್ನುವುದು ಒಂದು ಪರಿಮಿತ. ವೃತ್ತಿ ಬಿಟ್ಟರೂ ಅದೇ ಇರವು. ವೃತ್ತಿಯಾಗಿ ತೋರುವುದು, ವೃತ್ತಿ ಬಿಡುವುದು ಎರಡೂ ಇರವೇ, ಎರಡೂ ಅರಿವೇ. ಅದು ಗೊತ್ತಾಗಬೇಕು. ಹೇಗೆ ಈ ನಾನೆಂಬುದನ್ನು ನೋಡಿ, ಹಾಗೆ ಒಟ್ಟು ಎಚ್ಚರ ಅವಸ್ಥೆಯನ್ನು ನೋಡಿ. ಒಟ್ಟು ಎಚ್ಚರ ಅವಸ್ಥೆ ಕೆಲವು ತೋರ್ತವೆ, ಕೆಲವು ತೋರದೇ ಇದ್ದು ಯಾರು? ಅದು ಎಚ್ಚರ ಅರಿವೆ. ಈ ವೃತ್ತಿಯಾಗಿ ತೋರ್ತಾ ಇಲ್ಲ ಅಷ್ಟೇ, ವೃತ್ತಿಯಾಗಿ ತೋರ್ತವೆ ಕೆಲವು. ಮತ್ತು ಈ ವೃತ್ತಿಯಾಗಿ ತೋರಿದ್ದನ್ನು ಬಿಟ್ಟು ಇನ್ನೊಂದು ಪದಾರ್ಥಕ್ಕೆ ಹೋಗ್ತೀನಿ, ಅದು ವೃತ್ತಿ ಆಗುತ್ತದೆ. ಇದು ವೃತ್ತಿಯಾಗುವುದು ಬಿಡುತ್ತದೆ ಹಿಂದಿಂದು. ಬಿಟ್ಟರೂ ಇದು ಎಚ್ಚರ ಅರಿವಿನಲ್ಲೇ ಇದೆ. ಅಂದರೆ ಎಚ್ಚರ ಅರಿವೇ ಬಗೆಬಗೆಯಾಗಿ ತೋರ್ತಾ ಇದೆ ಅಲ್ಲವೇ? ಚಿನ್ನದಿಂದ ಒಂದು ಆಭರಣ ಮಾಡಿದ್ದೇವೆ, ಆ ಆಭರಣವನ್ನು ಕರಗಿಸಿ ಇನ್ನೊಂದು ಆಭರಣ ಮಾಡಿದ್ದೇವೆ. ಹಿಂದಿನ ಆಭರಣ ಎಲ್ಲಿದೆ? ಚಿನ್ನದಲ್ಲೇ ಇರುತ್ತದೆ. ಚಿನ್ನ ಬಿಟ್ಟಿರುತ್ತದೆ. ಮೊದಲೊಂದು ಆಭರಣ, ಅದನ್ನು ಕರಗಿಸಿದ್ದು ಇನ್ನೊಂದು ಆಭರಣ. ಆ ಹಿಂದಿನ ಆಭರಣ ಎಲ್ಲಿದೆ? ಚಿನ್ನವನ್ನು ಬಿಟ್ಟು ಇರಲ್ಲ. మరి ಚಿನ್ನ ಯಾವುದು ಇದೆ? ಎಲ್ಲಿದೆ ಅಂದರೆ ಇಲ್ಲೇ ಇದೆ. ಮತ್ತೆ ತೋರ್ತಾ ಇಲ್ಲ, ಯಾಕಂದರೆ ಮತ್ತೆ ಆಕಾರ ತಾಳಿದ್ದರೆ ತೋರ್ತದೆ. ತಾಳುವುದೇ ವೃತ್ತಿ. ತಾಳಿದ್ದರೆ ತೋರ್ತದೆ, ತಾಳದಿದ್ದರೆ ಚಿನ್ನ ಆಗಿರುತ್ತದೆ. ನೋಡಿ, ಆಕಾರ ತಾಳಿದ್ದರೆ ಆಕಾರವಾಗಿ ತೋರ್ತದೆ, ಆಕಾರ ತಾಳದಿದ್ದರೆ ಚಿನ್ನವಾಗಿ ನಿಂತು ಬಿಡ್ತದೆ. ನಿಮಗೆ ಏಕೆ ತೋರುತ್ತಾ ಇಲ್ಲ ಅಂದರೆ ಆಕಾರ ತಾಳಲಿಲ್ಲ, ಬಟ್ ಇರುವುದಿದೆ. ಆಕಾರ ತಾಳುವವರು ಯಾರು? ಚಿನ್ನನೇ. మరి ಚಿನ್ನ ಇದೆ ಅಲ್ಲವೇ? ಆಕಾರವಾಗಿ ತೋರುತ್ತಾ ಇಲ್ಲ, ಇರುವಿಕೆ ಬಿಟ್ಟಿಲ್ಲ. ನೋಡಿ, ಇರುವಿಕೆ ಬಿಟ್ಟಿಲ್ಲ, ಆಕಾರ ತಾಳಲಿಲ್ಲ ಅಷ್ಟೇ. ಹಾಗೆಯೇ ಇರವು ಇದೆ, ವೃತ್ತಿಯಾಗಿ ತೋರ್ತಾ ಇಲ್ಲ, ಇರವು ಬಿಟ್ಟಿಲ್ಲ. ಇರವಾಗಿರುವುದು ಬಿಟ್ಟಿಲ್ಲ. ವೃತ್ತಿಯಾಗಿ ತೋರಬಹುದು, ವೃತ್ತಿಯಾಗಿ ಬಿಡಬಹುದು. ಇರುವಿಕೆ ಮಾತ್ರ ವೃತ್ತಿ ರೂಪವೂ ಇರುವಿಕೆನೇ, ವೃತ್ತಿ ಇಲ್ಲದರೂ ಇರುವಿಕೆನೇ. ಇರುವಿಕೆ ಎರಡನ್ನೂ ವ್ಯಾಪಿಸಿರುತ್ತದೆ. ಇದು ಗೊತ್ತಾಗ. ಇರವು ಸ್ವತಂತ್ರ, ವೃತ್ತಿ ಅದರಲ್ಲಿ ಒಂದು ಭಾಗ. ವೃತ್ತಿ ಇಲ್ಲ, ವೃತ್ತಿ ಇಲ್ಲ. ವೃತ್ತಿ ಇರವೇ, ವೃತ್ತಿ ಇಲ್ಲದೂ ಇರವೇ. ಇರುವ ಮಾತ್ರ ಎರಡನ್ನು ವ್ಯಾಪಿಸಿ ವ್ಯಾಪಕವಾಗಿ ಅನಂತವಾಗಿದೆ. ಇಷ್ಟು ತಿಳ್ಕೊಂಡ್ರೆ ಮುಗಿಯಿತು. ಇನ್ನೇನು? ವೃತ್ತಿಗಿಂತ ಯಾವುದೂ ಇಲ್ಲ. ಇರವನ್ನು ಬಿಟ್ಟು ಯಾವ ಪ್ರಪಂಚವೂ ಇಲ್ಲ. ಇಲ್ಲಿ ಚಿನ್ನದೇ ನೋಡಿ. ಮೊದಲು ತೋರಿದಾಗ ಚಿನ್ನವೇ ಇತ್ತು,
ಆಭರಣ ತೋರಿದಾಗ ಚಿನ್ನ ಇತ್ತು, ಆಭರಣ ಕರಗಿಸಿ ಇನ್ನೊಂದು ಮಾಡಿದ್ದೇವೆ. ಆ ಕರಗಿದ್ದು ಎಲ್ಲಿ ಹೋಯಿತು? ಹೋಯ್ತಂದರೆ ಏನು? ಚಿನ್ನನೇ ಅಲ್ಲವೇ? ಒಂದು ಆಕಾರ ತೋರಿತಷ್ಟೇ, ಅದೇ ಚಿನ್ನ. ಚಿನ್ನ ಆಗಿದೆ ಅಂದರೆ ತೋರಿಕೆ ಬಿಟ್ಟು ಚಿನ್ನ ಅದರಲ್ಲಿ ಮುಳುಗಿದೆ ಅಂದರೆ ಚಿನ್ನ ಆಗಿದೆ. ತೋರಿಕೆ ಇಲ್ಲ, ಚಿನ್ನ ಆಗಿದೆ. ವ್ಯತ್ಯಾಸ ನೋಡಿ. ಚಿನ್ನ ಆಗಿರುವುದು ಬಿಟ್ಟಿಲ್ಲ, ಆ ತೋರುವುದು ಬಿಟ್ಟಿತು, ಚಿನ್ನ ಆಗಿರುವುದು ಬಿಟ್ಟಿಲ್ಲ. ಈ ವ್ಯತ್ಯಾಸ ನೋಡಿ. ಮತ್ತು ಇನ್ನೊಂದು ಆಕಾರ ತೋರಿತು, ಆ ಆಕಾರ ಬಿಟ್ಟಿತು. ಆಕಾರ ಬಿಟ್ಟಿತೇ ಹೊರತು ಚಿನ್ನ ಆಗಿರುವುದು ಬಿಟ್ಟಿಲ್ಲ. ಏಕೆ? ಚಿನ್ನನೇ ಅದರ ಸ್ವರೂಪ, ಚಿನ್ನ ಆಗಿರುತ್ತದೆ. ಇಡೀ ಪ್ರಪಂಚ ಚಿನ್ನ, ಚಿನ್ನ, ಚೈತನ್ಯ, ಚೈತನ್ಯ. ಇಡೀ ಪ್ರಪಂಚ ಚೈತನ್ಯವಾಗಿರುತ್ತದೆ. ತೋರುವುದು ಒಂದೊಂದು ವೃತ್ತಿ ಅಷ್ಟೇ. ಆಯಾ ವೃತ್ತಿ ಆದಾಗ ತೋರ್ತದೆ, ವೃತ್ತಿ ಬಿಟ್ಟಾಗ ಚೈತನ್ಯವಾಗಿ ಬಿಡ್ತದೆ. ವೃತ್ತಿ ಇಲ್ಲದೆ ಸಾಕ್ಷಿ ಇರುತ್ತದೆ, ವೃತ್ತಿಯಾಗಿ ತೋರಲ್ಲ, ಬಟ್ ಸಾಕ್ಷಿಯಾಗೇ ಇರುತ್ತೆ. ಚಿನ್ನದ ನೋಡಿ, ಮಣ್ಣೇ ನೋಡ್ಕೊಂಡು ಇನ್ನೊಂದು ಉದಾಹರಣೆ. ಹಸಿ ಮಣ್ಣು ಇರುವಾಗ ಒಂದು ಏನು ಮಾಡ್ತೀವಿ, ಅದಕ್ಕೇನು ಹೇಳ್ತಾರಪ್ಪ, ಎತ್ತು ತಗ್ಗು. ಒಂದು ಎತ್ತು ತಗ್ಗು ಮಾಡಿದ್ದರೆ ಒಂದು ಪಾತ್ರೆ ಆಗುತ್ತದೆ. ಇನ್ನೊಂದು ಮಾಡ್ತೀರಿ, ಎತ್ತಿರುವ ಕಡೆ ತಗ್ಗು ಮಾಡ್ತೀರಿ, ತಗ್ಗಿರುವ ಕಡೆ ಎತ್ತು ಮಾಡ್ತೀರಿ, ಇನ್ನೊಂದು ಪಾತ್ರೆ ಆಗುತ್ತದೆ. ಆ ಹಿಂದಿನ ಪಾತ್ರೆ ಎಲ್ಲಿ ಹೋಯಿತು? ಮಣ್ಣಲ್ಲೇ ಇದೆ. ಅದು ಆಕಾರ ತೋರುವುದು ನಿಂತು ಹೋಯಿತು, ಬಟ್ ಯಾವುದು ತೋರಿತೋ ಆ ವಸ್ತು ಮಣ್ಣು ಮಾತ್ರ ಹೋಗಲಿಲ್ಲ. ಆ ಒಂದೇ ಮಣ್ಣಿಗೆ ಅನಂತ ಆಕಾರಗಳು, ಎಷ್ಟಾದರ ಆಕಾರಗಳು ತೋರಬಹುದು. ಒಂದೊಂದು ಆಕಾರ ತೋರ್ತದೆ ಬಿಡ್ತದೆ, ತೋರ್ತದೆ ಬಿಡ್ತದೆ. ತೋರಿದ್ದು ತಾನೇ ಬಿಟ್ಟು ತಾನೇ ಇರುತ್ತದೆ. ಆಕಾರ ಬಿಟ್ಟು ತಾನೇ ಇರುತ್ತಾನೆ. ನರ್ತಕಿ ನೃತ್ಯ ಭಂಗಿ ಬಿಟ್ಟು ತಾನೇ ಇರುತ್ತಾನೆ, ನರ್ತಕಿ ಹೋಗಲ್ಲ, ನರ್ತಕಿದ್ದೇ ಇರುತ್ತಾಳೆ. ಆ ನರ್ತಕ್ಕೆ ಭಂಗಿಯಾಗಿ ತೋರ್ತಾಳೆ. ಭಂಗಿ ಬಿಡುತ್ತಾರೆ ಅಂದರೆ ಏನು? ನರ್ತಕೆ ಆಗಿರುತ್ತದೆ. ಭಂಗಿ ಬಿಟ್ಟ ಭಂಗಿ ಎಲ್ಲಿ ಹೋಗ್ತದೆ? ನರ್ತಕೆ. ಬಿಟ್ಟ ಅಂದ್ರೇನು? ವೃತ್ತಿಯಾಗಿ ತೋರ್ತಾ ಇಲ್ಲ ಅಷ್ಟೇ, ಆಕಾರವಾಗಿ ತೋರ್ತಾ ಇಲ್ಲ ಅಷ್ಟೇ. ಆಕಾರವಾಗಿ ತೋರದಿದ್ದರೂ ತೋರಿದ್ದು ಯಾರು? ಚಿನ್ನ. ತೋರದಿದ್ದರೂ ಚಿನ್ನನೇ. ತೋರ್ತಾ ಇಲ್ಲ, ಇನ್ನೊಂದು ಆಕಾರ ತೋರ್ತಾ ಇದೆ. ಈ ಆಕಾರ ಬಿಟ್ಟಿತಂದ್ರೇನು? ಅದೇ ಚಿನ್ನ, ಅದೇ ಚಿನ್ನ. ಇನ್ನು ಅದರಿಂದ ಹಿಂದಿನ ಆಕಾರ ಮುಂದಿನ ಆಕಾರ ಎರಡು ವಸ್ತುಗಳಾಗ್ತವೆ. ಹಿಂದಿನ ಆಕಾರ ಅದೇ ಚಿನ್ನ, ಮುಂದಿನ ಆಕಾರ ಅದೇ ಚಿನ್ನ. ಹಿಂದಿನ ಭಂಗಿ ಅದೇ ನರ್ತಕಿ, ಮುಂದಿನ ಭಂಗಿ ಅದೇ ನರ್ತಕಿ. ಎರಡು ಭಂಗಿಗಳು ಸೇರಿಸಿ ಒಟ್ಟು ನರ್ತಕಿ ನೋಡಿ. ಎಲ್ಲ ಭಂಗಿಗಳು ನರ್ತಕಿ. ಇಡೀ ಪ್ರಪಂಚ ಅರಿವೆ, ಇಡೀ ಪ್ರಪಂಚ ಇರವೆ. ಎರವು ಬಿಟ್ಟು ಯಾರಿದ್ದಾರೆ? ಅಷ್ಟೇ. ಇಷ್ಟು ತಿಳ್ಕೊಂಡ್ರೆ ಮುಗಿಯಿತು, ಸಂಸಾರನೇ ಮುಗಿಯಿತು, ಪ್ರಪಂಚನೇ ಮುಗಿಯಿತು. ಆದ್ದರಿಂದ ಎರವು ಒಂದೇ, ಎರವನ್ನು ಬಿಟ್ಟು ಯಾವುದೂ ಇಲ್ಲ. ನಾವೇನು ತಿಳ್ಕೊಳ್ತೀವಿ? ಈ ಒಂದು ಆಕಾರವೇ ಈ ನರ್ತಕಿ ಒಂದು ಭಂಗಿಯೇ ಇದ್ದಾಳೆ, ಇನ್ನೊಂದು ಭಂಗಿ ಹೋಯಿತು ಅಂದರೆ ಇಲ್ಲ, ಏನು ಶೂನ್ಯ ಅಂದ್ಕೊಳ್ತಾರೆ. ಎಲ್ಲಿ ಶೂನ್ಯ ಏನಲ್ಲ, ಅದೇ ನರ್ತಕಿ. ಅದೇ ನರ್ತಕಿ ಹಿಂದೆ ತೋರಿದ್ದಾಳೆ, ಅದೇ ನರ್ತಕಿ ಮುಂದೆ ತೋರಿದ್ದಾಳೆ. ಅಂದರೆ ಎರಡು ತೋರಿಕೆಗಳು ನರ್ತಕೆ, ಮತ್ತು ನರ್ತಕಿದ್ದೇ ಇದ್ದಾಳೆ. ನಿಮಗೆ ತೋರುವಾಗ ಒಟ್ಟಿಗೆ ತೋರಲ್ಲ, ಒಂದು ನಂತರ ಇನ್ನೊಂದು ತೋರ್ತದೆ. ಇರುವ ಮಾತ್ರ ಒಟ್ಟು ನರ್ತಕೆ. ನಿಮಗೆ ಯಾವುದೇ ತೋರಲಿ, ಹಿಂದಿನ ಭಂಗಿ ತೋರಲಿ, ಮುಂದಿನ ಭಂಗಿ ತೋರಲಿ, ತೋರಿದ್ದು ನರ್ತಕೆ. ಆ ತೋರಿದ ನರ್ತಕಿ ಇದ್ದೇ ಇದ್ದಾಳೆ, ಎಂದಿಗೂ ಇರುತ್ತಾಳೆ. ಅವಳು ಹೋಗೋದೇ ಇಲ್ಲ, ಅವಳು ಬದಲಾಯಿಸಲ್ಲ. ತೋರಿಕೆ ಬದಲಾಯಿಸ್ತದೆ, ನರ್ತಕಿ ಬದಲಾಯಿಸಲ್ಲ. ನರ್ತಕಿ ಅವಳೇ. ಹಾಗೆ ಹಿಂದಿನ ಚಿನ್ನ ಮುಂದಿನ ಚಿನ್ನ ಎರಡು ಚಿನ್ನಗಳಿಲ್ಲ. ಅದೇ ಚಿನ್ನಕ್ಕೆ ಹಿಂದಿನ ಆಕಾರ ಮುಂದಿನ ಆಕಾರ. ಹಿಂದಿನ ಮುಂದಿನದಲ್ಲಿ ಚಿನ್ನ ಒಂದೇ, ಅದೇ ಚಿನ್ನ. ನೀವು ಹಿಂದಿನ ಸಲ ನೋಡಿದ್ದು ಅದೇ ಚಿನ್ನ, ಮುಂದಿನ ಸಲ ನೋಡಿದ್ದು ಅದೇ ಚಿನ್ನ. ಎರಡು ಸಲ ಒಂದೇ ಚಿನ್ನ ನೋಡ್ತಾ ಇದ್ದೀರಿ, ಎರಡು ವಸ್ತುಗಳಲ್ಲ. ಹಿಂದೆ ಯಾವ ಚಿನ್ನ ನೋಡಿದ್ದೀರೋ ಅದೇ ಚಿನ್ನ ಮತ್ತೆ ನೋಡ್ತಾ ಇದ್ದೀರಿ, ಅದೇ ಚಿನ್ನ ಮತ್ತೆ ನೋಡ್ತಾ ಇದ್ದೀರಿ, ಅದೇ ಚಿನ್ನ ಮತ್ತೆ ನೋಡ್ತಾ ಇದ್ದೀರಿ. ಅಂದರೆ ಕಂಟಿನ್ಯೂವಸ್ಲಿ ಅವಿಚ್ಛಿನ್ನವಾಗಿ ಒಂದೇ ಚಿನ್ನ, ಸರ್ವವ್ಯಾಪಕ ಚಿನ್ನ. ವಿವಿಧ ಭಂಗಿಗಳಲ್ಲಿ ಸರ್ವವ್ಯಾಪಕ ಒಂದೇ ಚಿನ್ನ. ಅದರಿಂದ ಎರವು ಒಂದೇ. ಆಯಿತಾ? ಇಷ್ಟು ಸಿಂಪಲ್ ಆಗಿದೆಯಲ್ಲ, ಇದೇನಷ್ಟು ಕಷ್ಟವಾಗಿದೆಯಾ? ಒಂದೇ ಎರವು. ಅದರಿಂದ ನೀವು ಒಂದೇ ವಸ್ತುವನ್ನು, ಈ ಉದಾಹರಣೆ ಹೇಳಿಗೆ ಮುಂದುವರಿಯೋಣ. ಒಂದೇ ವಸ್ತುವನ್ನು ನೀವು ಇದು ನೋಡಿ, ಇದೇ ವಸ್ತುವನ್ನು ನೀವು ಎರಡು ಸಲ ನೋಡಿದ್ದರೆ, ಒಂದು ಪೆನ್ನು, ಮತ್ತು ಎರಡನೇ ಸಲ, ಮತ್ತು ಮೂರನೇ ಸಲ ಇಲ್ಲಿ ನೋಡಿದ್ದೀರಿ. ಎರಡನೇ ಸಲ ಇಲ್ಲಿ, ಮೊದಲನೇ ಸಲ ಇಲ್ಲಿ, ಮೂರನೇ ಸಲ ಇಲ್ಲಿ. ಮೂರು ಜಾಗದಲ್ಲಿ ಪೆನ್ನು ನೋಡಿದ್ದರೆ ಮೂರು ಪೆನ್ನುಗಳಾಗ್ತವೆ. ಮೂರು ಜಾಗದಲ್ಲಿ ಇಲ್ಲೊಂದು, ಅಲ್ಲೊಂದು, ಇಲ್ಲೊಂದು. ಮೂರು ಜಾಗದಲ್ಲಿ ನೋಡಿದ್ದರೆ ಮೂರು ಪೆನ್ನುಗಳೇನಾಗಲ್ಲ, ಮೂರು ಕೋಣಗಳಿಂದ ಅದೇ ನೋಡ್ತಾ ಇದ್ದೀರಿ, ಮೂರು ಸಲ ಅದೇ ನೋಡಿದ್ದೀರಿ. ಹಾಗೇ ಹಿಂದಿನ ಆಭರಣ ಮುಂದಿನ ಆಭರಣ ಅಂದರೆ ಎರಡು ಸಲ ಒಂದೇ ಚಿನ್ನ ನೋಡ್ತಾ ಇದ್ದೀರಿ. ಅದು ನೋಡಿ ದೃಷ್ಟಿಯಲ್ಲಿರಬೇಕು. ಹಿಂದಿನ ಆಭರಣ ಅಂದರೆ ಅದೇ ಚಿನ್ನ, ಮುಂದಿನ ಆಭರಣ ಅಂದರೆ ಅದೇ ಚಿನ್ನವನ್ನು ಇನ್ನೊಂದು ಭಂಗಿಯನ್ನು ಅದೇ ಚಿನ್ನ.
ಎರಡನೇ ಸಲ ಚಿನ್ನ, ಮೂರನೇ ಸಲ ಚಿನ್ನ, ನಾಲ್ಕನೇ ಸಲ ಅದೇ ಚಿನ್ನ, 5ನೇ 10 ಸಲ ನೋಡಿದರೆ ಅದೇ ಚಿನ್ನ. ಈಗ ನೋಡಿ ಒಂದೇ ಚಿನ್ನ ನಿರಂತರ, ಅವಿಚ್ಛಿನ್ನವಾಗಿ ನಿರಂತರವಾಗಿ ಒಂದೇ ಚಿನ್ನ ಇದೆ. ನಾವು ತೋರಿಕೆಗಳಿಗೆ ಸಿಕ್ಕಾಕ್ಕೊಂಡು ಚಿನ್ನ ಮುಚ್ಚಿಬಿಡ್ತಾ ಇದ್ದೀವಿ, ಅದು ಪ್ರಾಬ್ಲಮ್. ಆ ಚಿನ್ನ ಮುಚ್ಚಿ ತೋರಿಕೆಗೆ ಸಿಕ್ಕಾಕ್ಕೊಂಡು ಚಿನ್ನ ಮುಚ್ಚುವುದೇ ಅಧ್ಯಾಸ. ಆ ತೋರಿಕೆ ಮುಚ್ಚುವುದೇನು? ತೋರಿಕೆ ಮುಚ್ಚುತ್ತಾ ಇದೆಯಾ ಚಿನ್ನವನ್ನು? మరి ಮುಚ್ಚದಿದ್ದರೆ ತೋರಿಕೆ ಇಟ್ಕೊಂಡು 2 ಹೇಳ್ತೀರಿ, ಎಲ್ಲಿದೆ 2? ಅದು ಈ ದ್ವೈತ ಎಲ್ಲಿದೆ? ಅದೇ ಚಿನ್ನ. ಹಿಂದಿನ ಸಲ ಅದೇ ಚಿನ್ನ, 2ನೇ ಸಲ ಅದೇ ಚಿನ್ನ, 3ನೇ ಸಲ ಅದೇ ಚಿನ್ನ, 4ನೇ ಸಲ 10 ಸಲ ಅದೇ ಚಿನ್ನ ನೋಡಿದರೆ 4 ಎಲ್ಲಿಂದ ಬಂತು? 10 ಎಲ್ಲಿಂದ ಬಂತು? ನಾನಾತ್ವ ಎಲ್ಲಿಂದ ಬಂತು? ನಾನಾತ್ವ ಇಲ್ಲವೇ? ಹೌದು, ಇಲ್ಲ. ಅದೇ ಹೇಳ್ತಾ ಇದ್ದೀವಿ, ಒಂದೇ ಇರವು. ಈ ನಾನಾತ್ವ ಎಲ್ಲಿ? ಸುಮ್ಮನೆ ಕಲ್ಪಿತ ಅಧ್ಯಸ್ತ. ಇದೇ ಕಲ್ಪಿತ ಅಂದರೆ ಒಂದು ದೃಷ್ಟಿಗೆ ಸಿಕ್ಕಾಕೊಳ್ಳುವುದೇ ಕಲ್ಪಿತ. ಅಧ್ಯಾಸ ಅಂದರೆ ಏನು? ಒಂದು ಪರಿಮಿತ ದೃಷ್ಟಿಗೆ ಸಿಕ್ಕಾಕ್ಕೊಂಡು ನೋಡ್ತಾ ಇದ್ದೀವಿ. ಒಂದೇ ದೃಷ್ಟಿಗೆ ಸಿಕ್ಕಾಕ್ಕೊಂಡು ಪರಿಮಿತವಾಗಿ ನೋಡುವುದೇ ಅಧ್ಯಾಸ. ಅಧ್ಯಾಸ ಅಂದರೆ ಏನೋ ಮೇಲಿನಿಂದ ಬರುತ್ತದೆ, ಮೇಲೆ ಇಲ್ಲ, ಕೆಳಗೆ ಇಲ್ಲ, ನಿಮ್ಮ ನೋಟದಲ್ಲೇ ಇದೆ. ನೋಡುವ ಬಗೆಯಲ್ಲೇ ತಪ್ಪು. ಸರಿಯಾಗಿ ನೋಡಿದರೆ ಅಲ್ಲೇ ಜ್ಞಾನ, ಅಷ್ಟೇ. ಅಲ್ಲೇ ಜ್ಞಾನ, ಅಲ್ಲೇ ತಪ್ಪು. ಹಾಗೆ ವಸ್ತು ನೋಡ್ಕೊ, ಅದೇ ಒಂದೇ ಎರವು, ಒಂದೇ ಎಚ್ಚರ ಇರು. ಒಟ್ಟು ಎಚ್ಚರ ಎರವು ಒಂದೇ, ಒಟ್ಟು ಎಚ್ಚರ ಅರಿವು ಒಂದೇ. ಅದೇ ಅರಿವನ್ನು ಪುಸ್ತಕವಾಗಿ ನೋಡ್ತೀರಿ, ಅದೇ ಅರಿವನ್ನು ಪೆನ್ನಾಗಿ ನೋಡ್ತೀರಿ, ಅದೇ ಅರಿವನ್ನು ಕುರ್ಚಿಯಾಗಿ. ನೀವು 3 ವಸ್ತು ನೋಡಲಿಲ್ಲ, ಒಂದೇ ಎಚ್ಚರ ಅರಿವನ್ನು 3 ಬಗೆ ನೋಡಿದ್ದೀರಿ. ನೋಡಿ, ಎಚ್ಚರ ಅರಿವು, ಗೋಡೆ ನೋಡ್ತಾ ಇದ್ದೀರಿ, ಎಚ್ಚರ ಅರಿವೇ. ಗೋಡೆ ರೂಪವಾಗಿ ಎಚ್ಚರ ಅರಿವನ್ನೇ ನೋಡ್ತಾ ಇದ್ದೀರಿ. ಕುರ್ಚಿ ನೋಡ್ತಾ ಇದ್ದೀರಿ, ಎಚ್ಚರ ಅರಿವೇ. ಪುಸ್ತಕ ನೋಡ್ತಾ ಇದ್ದೀರಿ, ಎಚ್ಚರ ಅರಿವೆ. ಅಂದರೆ ಒಂದೇ ಎಚ್ಚರ ಅರಿವನ್ನು 3 ಸಲ ನೋಡಿ 3 ವಸ್ತುಗಳು ಅಂದ್ಕೊಳ್ತಾ ಇದ್ದೀರಿ. ಒಂದೇ ಎಚ್ಚರ ಅರಿವು. ಮನುಷ್ಯನಾಗಿ ನೋಡಿದ್ದೀರಿ, ಕುರ್ಚಿಯಾಗಿ ನೋಡಿದ್ದೀರಿ, ಪುಸ್ತಕ ಆಗಿ ನೋಡಿದ್ದೀರಿ, ಅದೇ ಎಚ್ಚರ. ನೀವು ಎಚ್ಚರ ಅರಿವನ್ನು ಮುಚ್ಚಿ ವಸ್ತುವಾಗಿ ನೋಡಿದರೆ ಇವು ಅಧ್ಯಾಸ ಆಯಿತು. ಆಭರಣವೇ ನೋಡಿ 3 ಆಭರಣಗಳು ನೋಡಿ 3 ವಸ್ತುಗಳು ಅಂದ್ಕೊಂಡರೆ ಅಧ್ಯಾಸ ಆಯಿತು. ಒಂದೇ ಚಿನ್ನವನ್ನು 3 ಆಭರಣ ನೆಪದಿಂದ 3 ಸಲ ನೋಡ್ತಾ ಇದ್ದೀರಿ, ವ್ಯತ್ಯಾಸ ಗೊತ್ತಾಗ್ತದೆ. ಒಂದೇ ಚಿನ್ನವನ್ನು 3 ಆಭರಣಗಳೆಂಬ ನೆಪದಿಂದ, 3 ಆಕಾರಗಳ ನೆಪದಿಂದ 3 ಸಲ ನೋಡ್ತಾ ಇದ್ದೇನೆ. 3 ಆಕಾರಗಳು ನೆಪವೇ, ನೋಡುವುದು ಚಿನ್ನ. ಆದ್ದರಿಂದ ಒಂದೇ ಇರವು. ಪೆನ್ನು ಇರವೇ, ಪುಸ್ತಕ ಇರವು, ಟೇಬಲ್ ಇರವು, ಕುರ್ಚಿ ಇರವು, ಎಲ್ಲವನ್ನು ಇರವು. ಅದೇ ಇರವನ್ನು 10 ಸಲ ನೋಡ್ತಾ ಇದ್ದೆ, ಅದೇ ಇರವನ್ನು 100 ಸಲ ನೋಡ್ತಾ ಇದ್ದೆ. ಅದನ್ನು ಇನ್ನೊಂದು ಬಗೆ ನೋಡುವುದರಿಂದ ಇನ್ನೊಂದು ಹೆಸರಿಟ್ಟಿದ್ದೀರಿ. ಅದನ್ನೇ ಕುರ್ಚಿ ಎಂದು ಹೇಳಿದ್ದೀರಿ, ಅದೇ ಎಚ್ಚರ ಅರಿವು. ಈ ನೋಡುವವನು ಹೇಳಿದ್ದೀರಿ, ಅದೇ ಎಚ್ಚರ ಅರಿವು. ಪುಸ್ತಕ ಎಚ್ಚರ ಅರಿವು. ಯಾವುದೇ ನೋಡು 100 ಸಲ 10 ಸಲ ಅದೇ ಎಚ್ಚರ ಅರಿವು, ಅದೇ ಸಾಕ್ಷಿ, ಅದೇ ಸಾಕ್ಷಿ. ಸಾಕ್ಷಿಯನ್ನೇ ಬಗೆ ನೋಡಿದ್ದರಿಂದ 10 ವಸ್ತುಗಳಾಯಿತಾ, 10 ವ್ಯಕ್ತಿಗಳಾದರ, 10 ಸಾಕ್ಷಿಗಳಾದರ, ಒಂದೇ ಸಾಕ್ಷಿ. ಮರಿ ಒಂದನ್ನು ಬಿಟ್ಟು ಈ ನಾನಾತ್ವ ಎಲ್ಲಿಂದ ಬಂತು? ವಿವೇಕ ಚೂಡಾಮಣಿಯಲ್ಲಿ ಕೇಳಿದ ನಂತರ ಮೊದಲೇನೋ ಅಯ್ಯೋ ಗುರುಗಳೇ ಸಂಸಾರದಲ್ಲಿದ್ದೇನೆ, ದುಃಖದಲ್ಲಿದ್ದೇನೆ, ಅಯ್ಯೋ ನರಳಿ ಹೋಗ್ತಾ ಇದ್ದೀನಿ, ಗತಿ ತಾವೇ ಗತಿ ನನಗೆ, ಅಯ್ಯೋ ತಾವೇ ಬದುಕಿಸಿ ಏನೋ ಹೇಳಿದರೆ ಗುರುಗಳು ಮೊದಲು ಹೇಳ್ತಾನೆ ಶಿಷ್ಯ. ಅದು 400 ಶ್ಲೋಕಗಳ ಪುಸ್ತಕ, 300-400 ಶ್ಲೋಕಗಳ ಪುಸ್ತಕ ವಿವೇಕ ಚೂಡಾಮಣಿ. ಕೊನೆಗೆ ಹೇಳುತ್ತಾ ಬಂದಾಗ ಗುರುಗಳೇ ಜಗತ್ತೇ ಇಲ್ಲ ಎಂದು ಹೇಳಿಬಿಡ್ತಾನೆ. ಅಯ್ಯೋ ಜಗತ್ತೇ ಇಲ್ಲ ಹೇಳ್ತಾನೆ. ಈ ನಾನು ಇಲ್ಲ, ಜಗತ್ತು ಇಲ್ಲ, ಏನಿಲ್ಲ, ಅವೆಲ್ಲ ಇರುವೆ, ಎಲ್ಲ ಅರಿವೇ ಕಂಡು ಬರ್ತಾ ಇದೆ, ಬೇರೆ ಏನಿಲ್ಲ ಹೇಳ್ತಾನೆ. ಅವನೇ ಮೊದಲು ಸಂಸಾರಿ, ಅಯ್ಯೋ ನರಳಿ ಹೋಗ್ತಾ ಇದ್ದೀನಿ, ಅಯ್ಯೋ ದುಃಖಿ, ಅಯ್ಯೋ ನನಗೆ ಯಾರು ಗತಿ, ಅಯ್ಯೋ ಜನ್ಮಗಳಲ್ಲಿ ದುಃಖಿ ಎಂದು ಅಳುತ್ತಾ ಇರುವವನು ನಂತರ ಹೇಳ್ತಾನೆ ಜಗತ್ತೇ ಇಲ್ಲ. ನಾನಾತ್ವ ಹೇಳಿದ್ವಿ. ನಾನ ಅಂದರೆ ಏನು? ಅದೇ ಪೆನ್ನನ್ನು ಈ ಸಲ 4 ವಸ್ತುಗಳು ನೋಡಿದ್ದೀರಾ? ಅದೇ ವಸ್ತುವನ್ನು 4 ಸಲ ನೋಡ್ತಾ ಇದ್ದೀರಾ? ಅದೇ ಪ್ರಪಂಚವನ್ನು ಗೋಡೆಯಾಗಿ, ಅದೇ ಅರಿವನ್ನು, ಅದೇ ಒಂದೇ ಸರ್ವವ್ಯಾಪಕ ಅಖಂಡ ಅರಿವನ್ನು ಪುಸ್ತಕವಾಗಿ, ಗೋಡೆಯಾಗಿ, ಬಾಗಿಲಾಗಿ, ಮರಗಿಡಗಳಾಗಿ, ಮನುಷ್ಯರಾಗಿ ಬಗೆ ನೋಡುತ್ತಿದ್ದು ಅದೇ ಎಚ್ಚರ ಅರಿವು. ನಮ್ಮ ದೃಷ್ಟಿ ಎಚ್ಚರ ಅರಿವನ್ನು ಬಿಟ್ಟು ವಸ್ತುಗಳ ಹೊಗೆ ಮುಳುಗಿದ್ದೀವಿ ಅಷ್ಟೇ. ತೋರಿಕೆಗೆ ಸಿಕ್ಕಾಕ್ಕೊಂಡು ಆ ಎಚ್ಚರ ಅರಿವು ಇಲ್ಲ ಅನಿಸುತ್ತಾ ಇದೆ, ಅದೇ ಅಧ್ಯಾಸ. ಈ ತೋರಿಕೆ ಎನ್ನುವುದು ಎಚ್ಚರ ಅರಿವೇ ಆಯಾ ತೋರುವ ಬಗೆನೇ. ಪುಸ್ತಕ ಅನಿಸಲಿ, ಗೋಡೆ ಅನಿಸಲಿ, ಮನುಷ್ಯ ಅನಿಸಲಿ, ಕುರ್ಚಿ ಅನಿಸಲಿ, ಬಾಗಿಲು ಅನಿಸಲಿ, ಆ ಮರ ಗಿಡಗಳು ಬಗೆ ತೋರುವುದು ಒಂದೇ ಎಚ್ಚರ ಅರಿವು. ನೀವು ಎಚ್ಚರ ಅರಿವನ್ನೇ ನೋಡ್ತಾ ಇದ್ದೀರಿ. ನೋಡುವವನು ಎಚ್ಚರ ಅರಿವೇ,
ನೋಡಲ್ಪಡುವುದು ಎಚ್ಚರ ಅರಿವೇ. ಆ ಜಾಗೃತಿನ ಅರಿವು 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 ನಿರಂತರವಾಗಿ ಅರಿವೇ ಇದೆ. ಅರಿವನ್ನೇ 10 ಸಲ ನೋಡ್ತಾ ಇದ್ದೀರಿ, 10 ವಸ್ತುಗಳು ಅಂದ್ಕೊಳ್ತಾ ಇದ್ದೀರಿ. ಅರಿವನ್ನು 10 ಸಲ ನೋಡಿದರೆ 10 ವಸ್ತುಗಳಾಗ್ತವೆ. ಇದೇ ಕೈಯನ್ನು ನೋಡಿ, ನೀವು ಇದು 1 2 3 4 5 5 ಆಯಿತಾ? ನಿಮ್ಮ ಕೈಗಳು 5 ಆಯಿತಾ? ಅದೇ ಕೈಯನ್ನು ಇಲ್ಲಿ ನೋಡಿದ್ದೀರಿ, ಇಲ್ಲಿ ಅದೇ ಕೈಯಲ್ಲವೇ? ಅದೇ ಕೈಯನ್ನು ಇಲ್ಲಿ ನೋಡಿದ್ದೀರಿ, ಅದೇ ಕೈಯನ್ನು ಇಲ್ಲಿ, ಅದೇ ಕೈಯನ್ನಿನ್ನು ಇದೆ. ಕೈಯನ್ನೇ 5 ಸಲ ನೋಡಿದ್ದೀರಿ, 5 ಕೈಗಳಾಯಿತಾ? ಅಷ್ಟೇ. ಅದೇ ಅಂದರೆ ದೃಷ್ಟಿ ತೋರಿಕೆಗೆ ಸಿಕ್ಕಾಕ್ಕೊಂಡು ಇರುವಿಕೆಯನ್ನು ಮರೆತು ಹೋಗ್ತಾ ಇದ್ದೀವಿ ಅಷ್ಟೇ. ತೋರಿಕೆಗೆ ಸಿಕ್ಕಾಕ್ಕೊಂಡು ಆ ಇರುವಿಕೆಯನ್ನು ಬಿಟ್ಟು ತೋರಿಕೆಗೆ ಸಿಕ್ಕಾಕ್ಕೊಳ್ಳುವುದೇ ಅಧ್ಯಾಸ. ಅನಾತ್ಮ ಅಂದರೆ ಅದೇ. ಅನಾತ್ಮ ಅಂದರೆ ಅಲ್ಲಿ ಏನು ವಸ್ತುವೇನಿಲ್ಲ. ಆತ್ಮಕ್ಕೆ ಇನ್ನೊಂದು ಹೆಸರು ಅನಾತ್ಮ. ಆತ್ಮ ಅನಾತ್ಮ ಎಂಬುದೇನಿದೆಯಾ? ಆತ್ಮಗೆ ಅನಾತ್ಮ. ಆತ್ಮನೇ ತೋರುವ ಅಂದರೆ ನಾನು ಎಂಬ ಬುದ್ಧಿ ಇಟ್ಕೊಂಡು ನೋಡುವಾಗ ಅದನ್ನು ಇನ್ನೊಂದು ಅನಿಸುತ್ತಲ್ಲ. ಆತ್ಮ ಅಲ್ಲ ಅನಿಸಿದ್ದು ಆತ್ಮವೇ. ನೋಡಿ, ಆತ್ಮ ಅಲ್ಲ ಎಂದು ಆತ್ಮನನ್ನೇ ನೋಡ್ತಾ ಇದ್ದೀರಿ. ಆತ್ಮ ಅಲ್ಲ ಎಂಬ ಬುದ್ಧಿಯೂ ಆತ್ಮಕ್ಕೆ, ಆತ್ಮ ಕುರಿತೇ. ಅದರಿಂದ ಆತ್ಮ ನರ್ತಕಿ ಅಲ್ಲ ನೀವು ನೋಡಿದ್ದು ಚೆನ್ನಾಗಿತ್ತು ಅಂದರೆ, ಅಬ್ಬಾ ನರಸಿಂಹ ಚೆನ್ನಾಗಿತ್ತು ಅಂದರೆ ಅದು ಅವರೇನು ಹೇಳ್ತಾರೆ? ನರ್ತಕಿ ಅಂದರೆ ನರ್ತಕಿ ಅಲ್ಲ, ನರಸಿಂಹ ನೋಡಿದೆ ಅಂದರೆ. ನರ್ತಕಿ ನೋಡಲಿಲ್ಲ, ನರಸಿಂಹ ನೋಡಿದೆ, ರಾಮ ನೋಡಿದೆ ಅಂದರೆ ರಾಮ ಯಾರು? ನರ್ತಕಿ ಅಲ್ಲವೇ? ನೀವು ಇನ್ನೊಂದು ನೋಡಿದೆ ಅನಿಸಿದ್ದರೆ ಅದು ಅನಾತ್ಮ. ಭಂಗಿಗಳು ಅನಾತ್ಮ, ನರ್ತಕಿ ಆತ್ಮ. ಈಗ ಭಂಗಿಗಳು ಏನಾಗ್ತದೆ? ಆತ್ಮನನ್ನು ಮುಚ್ಚುತ್ತಾ ಇವೆಯೇನು? ಅನಾತ್ಮ ಬಂದಿದೆ. ಅನಾತ್ಮ ಏನಿದೆ? ಅನಾತ್ಮ ಎಂಬುದು ಅಲ್ಲೇ ಏನಾದರಿದೆ? ಅದು ಅಧ್ಯಾಸವೇ. ಅನಾತ್ಮ ಎಂಬುದು ಅಧ್ಯಾಸ, ಭಂಗಿಗಳೆಂಬುದು ಅಧ್ಯಾಸ. ಒಬ್ಬೊಬ್ಬ ಭಂಗಿ ಒಂದೊಂದು ಭಂಗಿ ಒಂದೊಂದು ಮನುಷ್ಯ ಅನಿಸುತ್ತದೆ. ಆ ಮನುಷ್ಯರೆಲ್ಲ ಸೇರಿಕೊಂಡು ನರ್ತಕಿಯನ್ನು ಮುಚ್ಚುತ್ತಾ ಇದ್ದಾರೆ ಅಲ್ಲವೇ? ನರ್ತಕಿಯನ್ನು ಮುಚ್ಚುತ್ತಾ ಇದ್ದಾರಾ? ಅನಾತ್ಮ ಎಂಬುದು ಅಲ್ಲೇನಿದೆಯಾ? ಅನಾತ್ಮ ಯಾರು? ನರ್ತಕೆ. ಬರೀ ನರ್ತಕೆ ಇದ್ದರೆ ಅನಾತ್ಮ ಇಲ್ಲವಲ್ಲ? ಹೌದು, ಇಲ್ಲ. ಬರೀ ಎಲ್ಲರೂ ಆತ್ಮ ಅನಾತ್ಮ ಹೇಳ್ತಾರೆ, ಅದೇ ಸುಳ್ಳು ಹೇಳ್ತಾರೆ. ಅದೆಲ್ಲ ಸುಮ್ಮನೆ ಅದು ತಪ್ಪು ತಿಳುವಳಿಕೆಯಿಂದ ಏನೇನೋ ಹೇಳ್ತಾ ಇದ್ದಾರೆ. ಅವರು ಹೇಳುವುದರಿಂದ ಅದು ಸತ್ಯವಾಗಿ ಬಿಡ್ತದೆ? ಅವರ ಬುದ್ಧಿಯ ಭ್ರಾಂತಿ. ಆದ್ದರಿಂದ మరి ಇನ್ನೊಂದು ಇಲ್ಲವೇ ಅಲ್ಲ. ಹೌದು, ಇಲ್ಲ, ಅದೇ ಹೇಳ್ತಾ ಇದ್ವಿ. ನೀವು ಬಗೆ ಬಗೆ ಭಂಗಿಯಿಂದ ಅದನ್ನೇ ನೋಡ್ತಾ ಇದ್ವಿ. ಅದನ್ನೇ 3 ಸಲ 4 ಸಲ 10 ಸಲ ನೋಡ್ತಾ ಇದ್ವಿ. 10 ಸಲ ನೋಡಿ 10 ವಸ್ತುಗಳು. ಏನಪ್ಪ 10 ಸಲ ನೋಡಿದರೆ ನನ್ನನ್ನು 10 ಸಲ ನೋಡಿದರೆ ನಾನು 10 ಮನುಷ್ಯರಾಗಿ ಬಿಡ್ತೀನ? ಅದೇ ಮನುಷ್ಯನನ್ನು 10 ಸಲ ನೋಡ್ತೀರಿ, ಅದೇ ಮನುಷ್ಯ. ಆದರೆ ನೀವು 10 ಸಲ ನೋಡಿದಾಗ ಅವನನ್ನೇ ನೋಡ್ತಾ ಇದ್ದೀನಿ ಅಂತ ತಿಳ್ಕೊಂಡರೆ ನಿಮಗೇನು ಚಿಂತೆ ಇಲ್ಲ. ಅವನು ಇನ್ನೊಬ್ಬನು ಕೆಲವೊಮ್ಮೆ ನೋಡ್ತೀವಿ ನೋಡಿ, ನಾವು ಮರೆತು ಹೋಗ್ತೀವಿ. ಯಾರೋ ತುಂಬ ಹಿಂದೆ 6 ತಿಂಗಳ ಹಿಂದೆ 6-8 ತಿಂಗಳ ಹಿಂದೆ ಅಲ್ಲಿ ಹೊಳೆ ನರಸೀಪುರಕ್ಕೆ ಬರುತ್ತಿದ್ದರು ಡಾಕ್ಟರ್. ಮೊನ್ನೆ ಇಲ್ಲಿಗೆ ಬಂದರು. ಅಯ್ಯೋ ಸ್ವಾಮೀಜಿ ತಾವಿಲ್ಲೇ ಇದ್ದೀರಾ, ನಮಸ್ಕಾರ. ನಾನು ಅಂದ್ಕೊಂಡೆ ಅವ್ರು ಇನ್ನೊಬ್ಬರು ಬಂದರು, ಅವನು ಅಂದ್ಕೊಂಡೆ. ಅವನು ಮಾತಾಡಿಸಿದ್ದರು. ಅಲ್ಲ, ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಅದನ್ನು ಅಂಡರ್ಸ್ಟ್ಯಾಂಡ್, ಇವರು ಎಂದು ಆವಾಗ ಗೊತ್ತಾಯಿತು. ಅಂದರೆ ಅದೇ ಮನುಷ್ಯ ನೋಡ್ತಾ ಇದ್ದರು, ಇನ್ನೊಬ್ಬರು ಅನಿಸುತ್ತಾ ಇದೆ ಅಲ್ಲವೇ? ನಂತರ ಇವನು ಗೊತ್ತಾಯಿತು ಹೇಳ್ದ. మరి ಇನ್ನೊಬ್ಬರು ಅನಿಸಿತಲ್ಲ, ಆ ಇನ್ನೊಬ್ಬರು ಯಾರು? ಅದೇ ಅನಾತ್ಮ. ಅಲ್ಲಿ ಏನಿಲ್ಲ, ಅವನೇ. ಅವನನ್ನೇ ನೋಡಿ ಇನ್ನೊಬ್ಬರು ಅಂದ್ಕೊಂಡೆ. ನಂತರ ಗೊತ್ತಾಯಿತು ಆ ಇನ್ನೊಬ್ಬರು ಯಾರೋ ಅಲ್ಲ, ಇವನೇ. ಆ ಅನಾತ್ಮ ಎಂಬುದು ಆತ್ಮೇ. ಆತ್ಮನನ್ನೇ ಇನ್ನೊಬ್ಬ ಅಂದ್ಕೊಂಡ ಅಷ್ಟೇ. ಅನಾತ್ಮ ಎಂಬುದೇನಿಲ್ಲ. ಆದ್ದರಿಂದ ಆ ತೋರುವ ಬಗೆಗೆ ಸಿಕ್ಕಾಕ್ಕೊಂಡು ತೋರುವ ಬಗೆಗಳನ್ನೇ ಲೆಕ್ಕ ಮಾಡಿ ಇಷ್ಟಿವೆ ಎಂದು ಅನಿಸುವುದು, ತೋರಿಕ ಬಗೆಗಳನ್ನೇ ಒಂದು ವಸ್ತುಗಳು ಅಂದ್ಕೊಳ್ಳುವುದು, ತೋರಿಕ ಬಗೆಗಳನ್ನೇ ಸಂಖ್ಯೆ ಇರುವುದು, ಅದು ವಸ್ತುಗಳು ಅಂದ್ಕೊಳ್ಳುವುದು, ಅದೆಲ್ಲ ಯಾವುದು ತೋರುತ್ತಾ ಇದೆಯೋ ಆ ವಸ್ತುವನ್ನು ಮುಚ್ಚಿದೆ ಅಂದ್ಕೊಳ್ಳುವುದು, ಆಭರಣ ಬಂದು ಚಿನ್ನವನ್ನು ಮುಚ್ಚುತ್ತಾ ಇದೆ ಅಂದ್ಕೊಳ್ಳುವುದು, ಇದೇ ಅಧ್ಯಾಸ. ಈಗ ಒಂದು ಸಲ ಗೊತ್ತಾದರೆ, ಈಗ ಅಧ್ಯಾಸ ಏನು ಮಾಡಿದರೂ ಇಲ್ಲವೇ ಇಲ್ಲ. ಒಂದು ಸಲ ಚಿನ್ನ ಗೊತ್ತಾದರೆ ನೀವು ಎಷ್ಟು ಸಲ ಆಭರಣ ಹೇಳಿದ್ರೆ ಅದು ಇಲ್ಲವೇ ಇಲ್ಲವಲ್ಲ. ಚಿನ್ನನೇ ನೋಡ್ತಾ ಇದ್ದೀವಿ. 10 ಸಲ ನೋಡಿದರೆ ಚಿನ್ನನೇ ನೋಡ್ತಾ ಇದ್ದೀವಿ. మరి ಇಷ್ಟೊತ್ತೆಲ್ಲ ಜಗತ್ತು ಏನೇನೋ ಪದಾರ್ಥ ಅಂದ್ಕೊಂಡಿದ್ದೆ, ಅದು ಎಲ್ಲಿ ಇಲ್ಲ. ಅದಕ್ಕೋಸ್ಕರ ವಿವೇಕ ಚೂಡಾಮಣಿ ಶಿಷ್ಯ ಹೇಳ್ತಾನೆ, ಗುರುಗಳೇ ಜಗತ್ತೇ ಇಲ್ಲ ಎಂದು. ನಾವು ಮೊದಲನೇ ಸಹ ಕೇಳಿದಾಗ ಇದೇನಪ್ಪ ಜಗತ್ತು ನೋಡ್ತಾ ಜಗತ್ತಿಲ್ಲ ಹೇಳ್ತಾನೆ, ಈ ಜಗತ್ತೇ ನೋಡ್ತಾ ಇಲ್ಲ ಹೇಳ್ತಾನೆ ಏನು ಅನಿಸುತ್ತು. ಅಂದರೆ ನಿಮ್ಮ ಒಂದೊಂದು ನೋಡುವ ಬಗೆಗೆ ಸಿಕ್ಕಾಕ್ಕೊಳ್ತಾ ಇದ್ದೀವಿ. ಆ ಸಿಕ್ಕಾಕ್ಕೊಳ್ಳುವುದು ನಿಲ್ಲಿಸಿಬಿಟ್ಟ. ಕಂಟಿನ್ಯೂಸ್ಲಿ ಚಿನ್ನವನ್ನೇ ನೋಡ್ತಾ ಇದ್ದಾನೆ. 10 ಆಭರಣಗಳಲ್ಲಿ ಚಿನ್ನವನ್ನೇ ನೋಡ್ತಾ ಇದ್ದಾನೆ. ಚಿನ್ನವನ್ನೇ ಒಂದು ಬಗೆ, ಚಿನ್ನವನ್ನೇ ಇನ್ನೊಂದು ಬಗೆ. ಎಷ್ಟು ಬಗೆ ನೋಡಿದ್ದರೂ ಒಂದೇ ಚಿನ್ನ, ಅವಿಚ್ಛಿನ್ನವಾಗಿ ಒಂದೇ ಚಿನ್ನ. ಹಾಗೆ
ಅವಿಚ್ಛಿನ್ನವಾಗಿ ಒಂದೇ ಎರವು ಒಂದೇ ಅರಿವು, ಅದೇ ಎಚ್ಚರ ಅರಿವು. ನೀವು ಎಚ್ಚರ ಅರಿವಿನಲ್ಲಿ 100 ಪದಾರ್ಥಗಳು ನೋಡಿ 100 ಅನುಭವಗಳನ್ನು ಪಡ್ಕೊಂಡು ಎಲ್ಲ ಅನುಭವಗಳು ಎಚ್ಚರ ಅರಿವಿನ ಅನುಭವ ಒಂದೇ ಅಲ್ಲವಾ? ಎಚ್ಚರ ಅರಿವು ಎಂಬ ಒಂದೇ ಅನುಭವ. ಆ ಅನುಭವವೇ ಕುಳಿತಿದ್ದೇನೆ ಅನುಭವ, ನಿಂತಿದ್ದೇನೆ ಅನುಭವ, ಮಾತಾಡ್ತಾ ಇದ್ದೇನೆ ಅನುಭವ, ಊಟ ಮಾಡ್ತಾ ಇದ್ದೇನೆ ಅನುಭವ, ನೋಡ್ತಾ ಇದ್ದೇನೆ ಅನುಭವ, ಕೇಳ್ತಾ ಇದ್ದೇನೆ. ಈ ಅನುಭವವೆಲ್ಲ ಎಚ್ಚರ ಎಂದ ಅನುಭವ ಒಂದೇ. ಎಚ್ಚರ ಅರಿವು ಎಂಬ ಒಂದೇ ವ್ಯಾಪಕ ಅನುಭವ. ಈ ಒಂದೇ ವ್ಯಾಪಕ ಅನುಭವವನ್ನು ಈ ಪರಿಮಿತವಾಗಿ ವಿಂಗಡಿಸಿ ಈ ವಿಂಗಡಗಳಲ್ಲೇ ಮುಳುಗಿ ಹೋಗಿ ಎಚ್ಚರ ಇಲ್ಲ ಅನಿಸುತ್ತೆ ಅಷ್ಟೇ. మరి ಆತ್ಮ ಇಲ್ಲ ಇಲ್ಲ ಹೇಳ್ತಾರೆ, ನೋಡ್ತಾನೆ ಇದ್ದೀವಿ. ಹೌದು, ಎಲ್ಲರೂ ನೋಡ್ತಾನೆ ಇದ್ದಾರೆ. ಅಯ್ಯೋ ಬ್ರಹ್ಮ ಅಂದರೆ ಯಾರೋ, ಯಾರಿಗೆ ಗೊತ್ತಿಲ್ಲ, ಎಲ್ಲೋ ಇದೆ, ಓ ಎಲ್ಲ ಮುಚ್ಚಿದೆ, ಯಾರಿಗೆ ಗೊತ್ತಿಲ್ಲ, ಮೇಲೆ ಇಲ್ಲ, ಕೆಳಗೆ ಇಲ್ಲ, ಮೇಲೆ ಕೆಳಗೇ ಅಧ್ಯಾಸ. మరి ಎಂದಿಗೂ ನೋಡ್ತಾನೇ ಇದ್ದೀವಿ. ಆತ್ಮ ತಿಳ್ಕೊಂಡರೆ ಇಷ್ಟುವರೆಗೂ ಗೊತ್ತಿಲ್ಲ, ಈಗ ನೋಡ್ತಾ ಇದ್ದೀನಿ ಎಂದು ಹೊಸ ಅನುಭವವೇನು ಬರಲ್ಲ ಅಲ್ಲ. ನಿಮಗೆ ಚಿನ್ನ ಗೊತ್ತಾದರೆ ಅಯ್ಯೋ ಇಷ್ಟು ದಿವಸ ನೋಡಲೇ ಇಲ್ಲ ಚಿನ್ನ, ಈಗ ನೋಡ್ತಾ ಇದ್ದೇನೆಂದು ಯಾರಿಗೂ ಅನಿಸಲ್ಲ. ಇದು ನಾನು ಮೊದಲಿನಿಂದ ನೋಡ್ತಾ ಇದ್ದೀನಲ್ಲ, ಹೌದು ಹಾಗೆ ಅನಿಸುತ್ತೆ. ಜ್ಞಾನವಾದರೆ ನಾನು ಏನೋ ಹೊಸದಾಗಿ ಬಿಟ್ಟೆ, ಯಾರಿಗೆ ಗೊತ್ತಿಲ್ಲದು ನನಗೆ ಗೊತ್ತಾಗಿದೆ, ಏನಿಲ್ಲ, ಅವರು ಇವರು ಎಲ್ಲರೂ ಅದೇ ನೋಡ್ತಾ ಇದ್ದಾರೆ, ಎಲ್ಲರೂ ಅದೇ. ಅಯ್ಯೋ ಮರಿ ಇದು ಬ್ರಹ್ಮ ಅಬ್ರಹ್ಮ ಎರಡೂ ಅರ್ಥರಹಿತ. ಇದು ಅಬ್ರಹ್ಮ ಎನ್ನುವುದೇ ಭ್ರಾಂತಿ. ಅದಕ್ಕೋಸ್ಕರ ಶಂಕರರು ಹೇಳ್ತಾರೆ, ಅಬ್ರಹ್ಮತ್ವ ಸರ್ವೋಪಿ ಅವಿದ್ಯಾ ಪ್ರತ್ಯಯ. ಸಂಸ್ಕೃತ ಪದಗಳು ಏನು ಅಧ್ಯಾಸ ಅವಿದ್ಯೆ ಅನ್ನುವಾಗ ಏನೇನೋ ಊಹಿಸ್ಕೊಳ್ದಲ್ಲ, ಏನಿಲ್ಲ, ಅಧ್ಯಾಸ ಇಲ್ಲ, ಅವಿದ್ಯೆ ಇಲ್ಲ, ಅದು ಏನೇನೋ ಊಹಿಸ್ಕೊಂಡು ಬಿಡ್ತದೆ. ಅವು ಮೊದಲೇ ಸ್ವಾಭಾವಿಕ ಅಧ್ಯಾಸ ಇದೆ, ಇನ್ನು ಅತಿಯಾಗಿ ಊಹಿಸಿ ಇನ್ನೊಂದು ಮಾಡ್ತಾ ಇದೆ ಮನಸ್ಸು. ಏನೋ ಊಹಿಸ್ತಾ ಇದೆ. ಅವ ಏನೋ ಊಹಿಸುವುದೇ ಅಧ್ಯಾಸ, ಅದೇ ಅಡ್ಡಿ ಮಾಡ್ತಾ ಇದೆ. ಏನೋ ಊಹಿಸುವುದೇಕೆ? ನೀವು ನೋಡ್ತಾನೆ ಇದ್ದೀವಲ್ಲ, ಮರದೇ ನೋಟದಲ್ಲಿರು. ಸ್ವಯಂ ಪ್ರಕಾಶ, ಸ್ವಯಂ ಅರಿವು ಆಗ್ತಾನೇ ಇದೆ, ಸ್ವಯಂ ಅನುಭವ ಆಗ್ತಾ ಇದೆ. ಆ ಅನುಭವದಲ್ಲೇ ಇದ್ದೀವಿ, ಆ ಅನುಭವದಲ್ಲೇ ಇದ್ದುಬಿಟ್ಟು ಅದು ಬಿಟ್ಟು ಎಲ್ಲಿ ಹೋಗೋದಲ್ಲಿ. ಆದ್ದರಿಂದ ಇದು ನೋಡಿ, ಚಿನ್ನವನ್ನು ವಿವಿಧ ಆಕಾರಗಳಲ್ಲಿ 4 ಆಕಾರಗಳಲ್ಲಿ 4 ಸಲ ನೋಡುತ್ತಾ ಇದ್ದರೂ ಚಿನ್ನವನ್ನೇ ನೋಡ್ತಾ ಇದ್ದೀರಿ. ಇನ್ನೊಂದು ಬಗೆ ಅದೇ ಚಿನ್ನ, ಇನ್ನೊಂದು ಬಗೆ ಅದೇ ಚಿನ್ನವನ್ನೇ ನೋಡ್ತಾ ಇದ್ದೀರಿ. ಹಾಗೇ ಪ್ರಪಂಚ ನಾನೆಂಬ ಬುದ್ಧಿಯಾಗ ಸಾಕ್ಷಿಯನ್ನೇ ನೋಡ್ತಾ ಇದ್ದೀರಿ. ಸಾಕ್ಷಿಯಾಗೇ ಇರುತ್ತಾ ಇದ್ದೀರಿ. ತೋರಿಕೆಗಳು, ನಾಮ ರೂಪ, ಕುರ್ಚಿ, ಗೋಡೆ, ಮನುಷ್ಯ, ಪುಸ್ತಕ, ಏನೇನೇ ತೋರಲಿ, ಈ ತೋರಿಕೆಗಳೆಲ್ಲ ಜಾಗೃತ ಅರಿವೇ, ಜಾಗೃತಿ ಇರವೇ. ಆ ಒಂದೇ ಅರಿವು ಇರವು ಸ್ವತಃ ಸಿದ್ಧವಾಗಿದೆ. ನೀವು ನೋಡುತ್ತಾ ಇದ್ದರೂ ಅದೇ ಎಚ್ಚರ ಅರಿವು, ನೋಡದಿದ್ದರೂ ಎಚ್ಚರ ಅರಿವು. ಕಣ್ಣು ಮುಚ್ಚಿಕೊಂಡರೂ ಎಚ್ಚರ ಅರಿವು, ಕಣ್ಣು ತೆಗೆದರೂ ಎಚ್ಚರ ಅರಿವೆ. ನೀವು ಬ್ರಹ್ಮತ್ವವನ್ನು ಬಿಟ್ಟೇ ಇಲ್ಲ. ವ್ಯವಹಾರ ನಡೆಯುತ್ತಾ ಇದ್ದರೂ ಎಚ್ಚರ ಅರಿವೆ, ವ್ಯವಹಾರ ನಿಂತು ಹೋದರೂ ಎಚ್ಚರ ಅರಿವೆ. ದೇಹದಿಂದ ಇಂದ್ರಿಯ ಮನಸ್ಸುಗಳಿಂದ ನೋಡುತ್ತಾ ಇದ್ದರೂ ಎಚ್ಚರ ಅರಿವೆ, ಇಂದ್ರಿಯ ಮನಸ್ಸುಗಳು ಬಿಟ್ಟರೂ ಅದೇ ಅರಿವು. ಅದರಿಂದ ದೇಹವಿರಲಿ ಬಿಡಲಿ ವ್ಯತ್ಯಾಸವೇ ಇಲ್ಲ, ಕಣ್ಣು ನೋಡಲಿ ಬಿಡಲಿ ವ್ಯತ್ಯಾಸವೇ ಇಲ್ಲ, ಅರಿವೇ ಆಗಿದ್ದೀನಿ. ಕಣ್ಣು ನೋಡಿದ್ದರೇನು ಮುಚ್ಚಿದರೇನು ಇರುವುದೊಂದೇ ಅರಿವು. ಅದರಿಂದ ಮರಣ ಇಲ್ಲ, ಜನ್ಮ ಇಲ್ಲ, ವ್ಯತ್ಯಾಸವೇ ಇಲ್ಲ ತನಗೆ. ಜನ್ಮ ಮರಣಗಳು ಬಾಹ್ಯ ದೇಹ ದೃಷ್ಟ್ಯ ಅಷ್ಟೇ. ಕಣ್ಣಿನಿಂದ ನೋಡಿದರೆ ಏನು ಜನ್ಮ ಹೇಳ್ತಾನೆ, ಕಣ್ಣು ಮುಚ್ಚಿದ್ದರೆ ಮರಣ ಹೇಳ್ತಾರೆ. ಬಟ್ ಕಣ್ಣು ತೆಗೆದಿದ್ದು ಅದೇ ಎಚ್ಚರ ಅರಿವಿನಲ್ಲಿ, ಕಣ್ಣು ಮುಚ್ಚಿದ್ದು ಅದೇ ಅರಿವಿನಲ್ಲಿ. ಆ ಎಚ್ಚರ ಅರಿವಿಗೆ ಕಣ್ಣು ಮುಗಿದರೇನು, ಕಣ್ಣು ಮುಚ್ಚಿದರೇನು, ತೆಗೆದರೇನು? ಜನ್ಮ ಮರಣ ಎರಡೂ ತಾನೇ. మరి ಈ ಜನ್ಮ ಮರಣಕ್ಕೆ ಅರ್ಥವೇನು? ಸುಮ್ಮನೆ ಮಾತು, ಮಕ್ಕಳ ಮಾತು ಅಷ್ಟೇ. ಸಂಸಾರ ಎಂಬುದೇ ಸುಮ್ಮನೆ ಮಕ್ಕಳ ಮಾತು, ಅದಕ್ಕೇನು ಅರ್ಥವೇ ಇಲ್ಲ. ಸಂಸಾರ ಎಂಬುದು ಜನ್ಮ ಮರಣ ಎಂಬುದಕ್ಕೆ ಅರ್ಥವೇ ಇಲ್ಲ. ಯಾವಾಗ ಅದಕ್ಕೋಸ್ಕರನೇ ಅವಾಂಗ್ಮನಸ ಗೋಚರ ಅಂದ್ರೇನು? ಯಾವಾಗ ಸರ್ವ ಮಾತುಗಳು ಮಿಥ್ಯ ಅನಿಸುತ್ತವೋ, ಆ ನೇತಿ ಎಂದು ಹೇಳ್ತೀವಿ ಅಂದರೆ ನೀವು ಏನೇ ಹೇಳಲಿ ಅದೇ ನೋಡ್ತಾ ಇದ್ದೀವಿ. ಅದರಿಂದ ಎಲ್ಲ ಮಾತುಗಳಿಗೆ ಅರ್ಥವೇ ಇಲ್ಲ, ಮಾತುಗಳೆಲ್ಲ ವ್ಯರ್ಥವಾಯಿತು. ಯಾವುದೇ ಮಾತು ಹೇಳುವ ಅದೇ ಅರಿವನ್ನು ನೋಡ್ತಾ ಇದ್ದೇವೆ. మరి ಮಾತುకు ಬೇರೆ ಅರ್ಥವೇನು? ಮಾತುకు ಬೇರೆ ಅರ್ಥವಿಲ್ಲ, ವೃತ್ತಿಗೆ ಬೇರೆ ಅರ್ಥವಿಲ್ಲ. ಎಲ್ಲ ವೃತ್ತಿಗಳು ಒಂದೇ ಅರಿವು, ಎಲ್ಲ ಮಾತುಗಳು ಒಂದೇ ಅರಿವು. ಈಗ ಇದೇ ಅವಾಂಗ್ ಮನಸ ಗೋಚರ ಹೇಳಿ ಅಂದರೆ ಮಾತುಗಳಿಗೆ ಅರ್ಥವಿಲ್ಲ, ವೃತ್ತಿಗಳಿಗೆ ಅರ್ಥವಿಲ್ಲ. ಎಲ್ಲ ವೃತ್ತಿಗಳು ಒಂದೇ ಅರಿವು, ಎಲ್ಲ ಮಾತುಗಳು ಒಂದೇ ಅರಿವು ಅಷ್ಟೇ. ಆದ್ದರಿಂದ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂದರೆ ವಾಕ್ಕನ್ನು ಮನಸ್ಸನ್ನು ದಾಟಿರುವ ಅರಿವು ಎಂದು ಹೇಳ್ತೀವಲ್ಲ. ವಾಕ್ಕು ಮನಸ್ಸಿಗೆ ತೋರಲ್ಲ ಅಂದರೆ ನಾವು ವಿಚಿತ್ರವಾಗಿ ನೋಡುತ್ತಿದ್ದೀವಿ. ಅಯ್ಯೋ ವಾಕ್ಕು ಸಿಗಲ್ಲ ಅಂತೆ, ಮನಸ್ಸಿಗೂ ಸಿಗಲ್ಲ ಅಂತ, ಅದು ಹೇಗಿರುತ್ತದೆ ಅಂದರೆ ನೀವು ಹೇಗಿರುತ್ತದೆ ಎಂದು ಊಹಿಸ್ಕೊಳ್ತಾ ಇದ್ದೀರಲ್ಲ, ಅದೇ ನಿಮಗೆ ಆಶ್ಚರ್ಯ. ಆ ಊಹನೆ ಅಲ್ಲಿ ಅನಾವಶ್ಯಕ ಅಡ್ಡಿಯಲ್ಲಿ ಏನಿದೆ? ಅವು ಅನಾವಶ್ಯಕ ಊಹಿಸ್ತಾ ಇದ್ದೀವಿ ನೋಡಿ, ಅದೇ ಅನಾವಶ್ಯಕ ಅಡ್ಡಿ.
ಅಲ್ಲಿ ಏನೂ ಇಲ್ಲ, ಅಲ್ಲೇ ಇದೆ. ಅಷ್ಟೇ. ಸೊ ಅದು ನಿನ್ನೆಯ ವಿಷಯ ಆಯಿತು. ಇವತ್ತಿಂದ ಮತ್ತೆ ಹೊಸದು ಹೇಳಲೇ ಇಲ್ಲ. ಸದ್ರೂಪನೇ ಸಾಕು, ವಿಷಯವು ಗೊತ್ತಾಗುವುದಲ್ಲ. ಸತ್ತಾಗಲಿ ಚಿತ್ತಾಗಲಿ ಅದೇ ಸತ್ತು, ಅದೇ ಚಿತ್ತು. ಆದ್ದರಿಂದ ಅದೇ ಇರವನ್ನು ಮತ್ತೆ ಅದರಿಂದ ನಾವು ನೋಡಿದ ಪದಾರ್ಥಗಳನ್ನೆಲ್ಲ ಒಂದೊಂದು ಬಿಡಿ 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 ಎಂದು ಇಟ್ಕೊಂಡಿದ್ದೀವಿ. ಯಾವುದೇ ಪದಾರ್ಥವಾಗಲಿ, ಮನುಷ್ಯರಾಗಲಿ, ಗೋಡೆಗಳಾಗಲಿ, ಕುರ್ಚಿಯಾಗಲಿ, ಯಾವುದೇ ನೋಡಲಿ, ಯಾವುದೇ ಪದಾರ್ಥ, ವ್ಯಕ್ತಿ ನೋಡಲಿ, ಇದು ಒಂದೊಂದು ವಸ್ತುವಲ್ಲ, ಒಂದೊಂದು ವ್ಯಕ್ತಿ ಅಲ್ಲ. ಇದೆಲ್ಲವೂ ಅದೇ ಸರ್ವವ್ಯಾಪಕರಾದ ಅಖಂಡವಾದ ಎಚ್ಚರ ಅರಿವು. ಅದೇ ನಾನಾಗಿದ್ದೇನೆ, ಅದೇ ಇದು ಆಗಿದೆ. ತೋರುವುದು ಅದೇ ಅರಿವು, ನೋಡುವುದು ಅದೇ ಅರಿವು. ಆ ಒಂದೇ ಅರಿವನ್ನು ನೋಡ್ತಾನೇ ಇದ್ದೀವಿ, ಅರಿವಿನಲ್ಲೇ ಇದ್ದು ಬಿಟ್ಟಿದ್ದೀವಿ. ಅದನ್ನೇ ಅರಿವಿನಲ್ಲೇ ನಿರಂತರವಾಗಿದ್ದೀವಿ, ಅವಿಚ್ಛಿನ್ನವಾಗಿದ್ದೀವಿ. ಆದ್ದರಿಂದ ಆ ಅರಿವಾಗಿಲ್ಲದ ಕ್ಷಣವೇ ಇಲ್ಲ. ಆ ನಿರಂತರ ಎಚ್ಚರ ಅರಿವಾಗಿ, ಸಾಕ್ಷಿರೂಪ ಅರಿವಾಗಿ ಇಲ್ಲದ ಕ್ಷಣವೇ ಇಲ್ಲ. ಅಂದರೆ ಬ್ರಹ್ಮವಾಗಿಲ್ಲದ ಕ್ಷಣವೇ ಇಲ್ಲ, ಬ್ರಹ್ಮ ಗೊತ್ತಿಲ್ಲದ ಕ್ಷಣವೇ ಇಲ್ಲ. ಮರಿಗೆ ಪ್ರಪಂಚ ಅಂದರೆ ಅದೇನು, ಅದು ಯಾರು, ಅದು ಎಲ್ಲಿದೆ, ಅದೇ ಅರಿವಲ್ಲ. ಅದಕ್ಕೋಸ್ಕರ ವಿವೇಕ್ ಚೂಡಾಮಣಿ ಆ ವಿದ್ಯಾರ್ಥಿ ಶಿಷ್ಯ ಹೇಳ್ತಾನೆ, ಗುರುಗಳೇ ಪ್ರಪಂಚವೇ ಹೋಯಿತು ಎಂದು. ನಾವು ಮೊದಲನೇ ಸಲ ಕೇಳಿದಾಗ ನಮಗೆ ಆಶ್ಚರ್ಯವಾಗ್ತಿತ್ತು. ಇದೇನಪ್ಪ ಇಷ್ಟೊತ್ತು ಸಂಸಾರಿ ಹೇಳಿದ, ಈಗಲೇ ಕೆಲವು ಶ್ಲೋಕಗಳಿಗೆ 200-250 ಶ್ಲೋಕಗಳಾಯಿತು. 300 ನನ್ನೂರು ಸುಮಾರು 400 ಇದೆ. 300 ಶ್ಲೋಕಗಳಾಗುವ ಹೊತ್ತಿಗೆ ಎಲ್ಲ ಪ್ರಪಂಚವೇ ಇಲ್ಲ ಹೇಳಿಬಿಡ್ತಾನೆ. ಅಯ್ಯೋ ಇದೇನಪ್ಪ ಅಷ್ಟು ಬೇಗ ಹೋಗ್ತದೆ ಆ ಪ್ರಪಂಚ, ನೋಡ್ತಾ ಇದ್ದೀವಲ್ಲ ಪ್ರಪಂಚ. ನೋಡುವ ಬಗೆಯಲ್ಲೇ ವ್ಯತ್ಯಾಸ. ನೋಡುವ ಬಗೆನೂ ಒಂದು ಬಗೆ ತಪ್ಪಾಗಿ ನೋಡುವ ಬಗೆ ಅಜ್ಞಾನ, ಸರಿಯಾಗಿ ನೋಡುವ ಬಗೆ ಜ್ಞಾನ ಅಷ್ಟೇ. ತಪ್ಪಾಗಿ ನೋಡುವ ಬಗೆ, ಅದಕ್ಕೆ ನೋಡುವ ಬಗೆನೇ ಅಧ್ಯಾಸ. ಸರಿಯಾದ ನೋಡುವ ಬಗೆ ಸಮ್ಯಜ್ಞಾನ. ಜ್ಞಾನ ಅಂದ್ರೇನು? ಸರಿಯಾದ ಬಗೆ ನೋಡುವುದು. ಅಜ್ಞಾನ ಅಧ್ಯಾಸ ಅಂದ್ರೇನು? ತಪ್ಪಾಗಿ ನೋಡುವುದು ಅಷ್ಟೇ. ತಪ್ಪು ಅಂದ್ರೇನು? ಪರಿಮಿತ ದೃಷ್ಟಿ. ಒಂದು ದೃಷ್ಟಿಗೆ ಸಿಕ್ಕಾಕ್ಕೊಂಡು ನೋಡುವುದು, ನೋಡಿದ್ದಷ್ಟಕ್ಕೆ ಸಿಕ್ಕಾಕ್ಕೊಂಡು ಆ ಎಲ್ಲಕ್ಕೆ ಆಧಾರವಾಗಿರುವ ಸ್ವಪ್ರಕಾಶ ಅರಿವನ್ನು ಮುಚ್ಚಿದ್ದಂತೆ ಈ ನೋಡುವ ಬಗೆಯನ್ನೇ, ಈ ನರ್ತಕಿ ತೋರುವ ಬಗೆ ನರ್ತಕಿಯನ್ನೇ ಮುಚ್ಚುತ್ತಿದ್ದಂತೆ. ನರ್ತಕಿ ಭಂಗಿಗಳು ನರ್ತಕಿಯನ್ನು ಮುಚ್ಚುತ್ತವ? ಇದು ಒಳ್ಳೆಯ ಪ್ರಶ್ನೆ ನೋಡಿ. ನರ್ತಕಿ ಭಂಗಿಗಳೇ ನೋಡ್ತಾ ಇದ್ದಾರಪ್ಪ, ನರಸಿಂಹ ಕಂಡು ಬಂದ, ರಾಮ ಕಂಡು ಬಂದ, ಕೃಷ್ಣ ಇದ್ದಾನೆ, ಅಬ್ಬಾ ನರ್ತಕಿ ಚೆನ್ನಾಗಿ ಮಾಡಿದ್ದಾಳೆ ನರ್ತಕಿ ಅಂದರೆ ಯಾರು ಎಂದವರು ಕೇಳಿದ. ನರ್ತಕಿ ನೋಡಲಿಲ್ಲವ? ನನಗೆ ಗೊತ್ತೇ ಇಲ್ಲ. ನಾನು ನರಸಿಂಹ ಅವತಾರ ನೋಡಿದೆ, ರಾಮ ನೋಡಿದೆ, ಕೃಷ್ಣ ನೋಡಿದೆ, ಬುದ್ಧ ಅವತಾರ ನೋಡಿದೆ, ಮತ್ತು ಕಲ್ಕಿ ಅವತಾರ ನೋಡಿದೆ, ಆದರೆ ನರ್ತಕಿ ನೋಡಲಿಲ್ಲ. ಅವರು ಯಾರು ಅಂದು? ಇಷ್ಟೊತ್ತು ನೋಡಿದ್ದೆಲ್ಲ ನರ್ತಕೆ. ಅವ ಹಾಗಿದೆ ನೋಡಿ. ಪಶ್ಯನ್ನಪಿ ನ ಪಶ್ಯತಿ ಮೂಢ, ಭಜಗೋವಿಂದಮ್ಮ ಹೇಳ್ತದೆ. ನೋಡುತ್ತಾನೆ ಇದ್ದಾನೆ, ಗೊತ್ತಿಲ್ಲ ಅನಿಸುತ್ತೆ. ಅದಕ್ಕೋಸ್ಕರನೇ ಸ್ವಾಮೀಜಿ ಹೇಳಿದ್ದರು, ಅಧ್ಯಾಸ ಅಂದರೆ ಪೂರ್ತಿ ಗೊತ್ತಿಲ್ಲದೆ ಮುಚ್ಚಿದ್ದಲ್ಲ. ಅವರೇನು ಹೇಳ್ತಾರೆ? ಪೂರ್ತಿ ಮುಚ್ಚಿದೆ ಹೇಳ್ತಾರೆ. ಆಭರಣ ಬಂದು ಚಿನ್ನವನ್ನು ಪೂರ್ತಿ ಮುಚ್ಚುತ್ತದ? ಏನು ಗೊತ್ತಾಗಲ್ಲ ಎಂದು ಕತ್ತಲೆ ಆಗುತ್ತದೆ. ಆಭರಣ ನೋಡುವಾಗ ಚಿನ್ನ ಕಂಡು ಬರ್ತದಾ ಅಲ್ಲವಾ? ಚಿನ್ನ ಕಂಡು ಬರುತ್ತಾ ದೃಷ್ಟಿ ಆಭರಣಕ್ಕೆ ಸಿಕ್ಕಾಕ್ಕೊಂಡಿದ್ದೆ. ಅದಕ್ಕೋಸ್ಕರ ಸ್ವಾಮೀಜಿ ಹೇಳಿದ್ದರು, ಅವಿದ್ಯೆ ಅಂದರೆ ಅಧ್ಯಾಸವೇ ಹೊರತು ಮುಚ್ಚಳ ಇಲ್ಲ. ವ್ಯಾಖ್ಯಾನಕಾರರು ಒಂದು ಮುಚ್ಚಳ ಇದೆ. ಮುಚ್ಚಳ ಅಂದರೆ ಚಿನ್ನವನ್ನೇ ಮುಚ್ಚಿಬಿಟ್ಟಿದೆ. ಚಿನ್ನವನ್ನು ಯಾರೂ ಮುಚ್ಚಕ್ಕಾಗಲ್ಲ. ಎಚ್ಚರ ಅರಿವನ್ನು ಯಾವ ಪ್ರಪಂಚ ಪದಾರ್ಥ ಮುಚ್ಚಿತ? ನೀವು ಪುಸ್ತಕ ನೋಡಿ, ಗೋಡೆ ನೋಡಿ, ಮನುಷ್ಯರು ನೋಡಿ, ಇವರು ನೋಡುತ್ತಾ ಇದ್ದರೆ ಎಚ್ಚರ ಅರಿವನ್ನು ಮುಚ್ಚಿತ? ಮುಚ್ಚಳ ಇಲ್ಲವೇ ಇಲ್ಲ. ಮೂಲ ವಿದ್ಯೆಯಲ್ಲಿ ಅದೇ ಅರಿವನ್ನು ಪದಾರ್ಥವಾಗಿ ಭಂಗಿಯಾಗಿ ನೋಡ್ತಾ ಇದ್ದೀರಿ. ಅದೇ ಎಚ್ಚರ ಅರಿವನ್ನು ಬಗೆಯಾಗಿ ನೋಡ್ತಾ ಇದ್ದೆ. ಈ ಬಗೆ ಭಂಗಿಗಳು ತೋರಿಕೆ ಇದೆ ಅಷ್ಟೇ. ಬಟ್ ಅದೇ ಅರಿವು ಕಂಡು ಬರ್ತಾನೆ ಇದೆ. ತೋರುವ ಬ್ರಹ್ಮ ಜಗತ್ತಾಗಿ ತೋರ್ತಾ ಇದ್ದಾನೆ. ಇದೇ ಅಧ್ಯಾಸ. ಈ ಅಧ್ಯಾಸನೇ ಅವಿದ್ಯ. ಈ ಅಧ್ಯಾಸ ಬಿಟ್ಟು ಇನ್ನೊಂದು ಅವಿದ್ಯೆ ಇಲ್ಲ. ಸ್ವಾಮೀಜಿ ಹೇಳಿದ, ಇಲ್ಲ ಇದೇ ಮೂಲ ವಿದ್ಯೆ ಇದೆ, ಏನೋ ಇದೆ, ನಿಮ್ಮದೇ ತಪ್ಪೋ ಏನೋ ಮಾಡಿ ಇಲ್ಲೇ ಕಂಡು ಬರುವಾಗ ಅನುಭವ ಬಿಟ್ಟು ಏನೋ ಮಾತಾಡುವುದೇನು? ಆಭರಣ ನೋಡುವಾಗ ಚಿನ್ನ ಮುಚ್ಚಿ ಹೋಯ್ತಾ? ಚಿನ್ನ ಕತ್ತಲೆ ಆಗಿಬಿಟ್ಟಿತ? ಕೇವಲ ಆಭರಣ ಕಂಡು ಬರ್ತದೆ, ಚಿನ್ನ ಪೂರ್ತಿ ಮುಚ್ಚಿ ಹೋಗಿ ಕತ್ತಲೆ ಆಗಿಬಿಟ್ಟಿತು. ಕತ್ತಲೆ ಆಗಿಬಿಟ್ಟು ಆಭರಣ ಕಂಡು ಬರ್ತದ? ಅಥವಾ ಚಿನ್ನ ನೋಡುತ್ತಾ ಆಭರಣವಾಗಿ ಕಂಡು ಬರ್ತದ? ಚಿನ್ನ ಕಂಡು ಬರ್ತಾನೆ ಇದೆ, ಆದರೆ ನಮ್ಮ ದೃಷ್ಟಿ ಆಭರಣಕ್ಕೆ ಸಿಕ್ಕಾಕ್ಕೊಂಡಿದೆ ಅಷ್ಟೇ. ಚಿನ್ನ ಅದಕ್ಕೆ ಆಧಾರವಾಗಿ ಕಂಡು ಬರ್ತಾನೇ ಇದೆ, ಆದರೆ ದೃಷ್ಟಿ ಅದರ ಕಡೆ ಹೋಗುತ್ತಾ ಇಲ್ಲ.
ದೃಷ್ಟಿ ಅದರ ಕಡೆ ಬೀಳುತ್ತಾ ಇಲ್ಲ, ಆಭರಣಕ್ಕೆ ಸಿಕ್ಕಾಕ್ಕೊಂಡಿದೆ, ಅಷ್ಟೇ ಅಧ್ಯಾಸ. ಪೂರ್ತಿ ಬ್ರಹ್ಮ ಯಾರಿಗೂ ಬಿಟ್ಟು ಹೋಗಲ್ಲ, ಬ್ರಹ್ಮದಲ್ಲೇ ಇದ್ದುಕೊಂಡು ಜಗತ್ತಾಗಿ ನೋಡ್ತಾ ಇದ್ದೀರಿ. ಅದರಿಂದ ಅಧ್ಯಾಸವೇ ಅವಿದ್ಯೆ ಹೊರತು ಮೂಲವಿದ್ಯಾ ಮುಚ್ಚಳ ವಿದ್ಯೆ ಏನಿಲ್ಲ. ಮುಚ್ಚಳ ಇದ್ದರೆ ಚಿನ್ನನೇ ಕಂಡು ಬರದಾರ್ತು, ಕೇವಲ ಆಭರಣನೇ ಕಂಡು ಬರಬೇಕಿತ್ತು. ಚಿನ್ನ ಎಲ್ಲ ಕತ್ತಲೆಯಾಗಿ ಕಂಡು ಬರಬೇಕು. ಯಾರಿಗಾದರೂ ಚಿನ್ನ ಕತ್ತಲೆಯಾಗಿ ಕಂಡು ಬರ್ತದೆ? మరి ಮುಚ್ಚಳ ಎಲ್ಲಿದೆ? ಅಮ್ಮ ನಮ್ಮ ಗುರುಗಳು ಹೇಳಿದ್ದಾರೆ ನಮ್ಮ ಪುಸ್ತಕದಲ್ಲಿದೆ ಅಂದರೆ, ಪುಸ್ತಕ ಹೇಳಿದ್ದರೆ ನಿಮ್ಮ ಅನುಭವದಲ್ಲಿ ಇರಬೇಕೇ. ಅನುಭವದಲ್ಲಿ ಇಲ್ಲದಿದ್ದರೆ ಸುಮ್ಮನೆ ಒಪ್ಪಿಕೊಳ್ಳುವುದು ಏನರ್ಥ? ಅದಕ್ಕೋಸ್ಕರ ತಪ್ಪಾಗಿ ನೋಡುವುದೇ ಅಧ್ಯಾಸ. ಚಿನ್ನ ನೋಡುತ್ತಾ ನಿಮ್ಮ ಮನಸ್ಸು ಆಭರಣಕ್ಕೆ ಸಿಕ್ಕಾಕ್ಕೊಂಡಿದೆ, ತೋರುವ ಬಗೆಗೂ ಸಿಕ್ಕಾಕ್ಕೊಂಡಿದೆ. ನರ್ತಕಿ ಮುಚ್ಚಿ ಹೋಗಿ ಆಭರಣಗಳು ಕಂಡು ಬರ್ತವೆ. ಏನಪ್ಪ, ನರ್ತಕಿ ಮುಚ್ಚಿ ಹೋಗುತ್ತದೆ, ಆಭರಣಗಳನ್ನು ನೋಡಿದೆ, ನರ್ತಕಿ ಮುಚ್ಚಿದೆ, ಆಭರಣ ವಿಕ್ಷೇಪ, ಹೀಗೆ ಹೇಳ್ತಾರೆ ಮೂಲವಿದ್ಯಾವಾದಿಗಳು. ನರ್ತಕಿ ಯಾವಾಗಲೂ ಮುಚ್ಚಿ ಹೋಗಲ್ಲ, ಮೂಲವಿದ್ಯೆ ಎಲ್ಲಿ ಇಲ್ಲ ಅಲ್ಲವೇ? ಅವ್ರು ಹೇಳ್ತಾರೆ ಮೂಲವಿದ್ಯೆ ಎಂದು ಹೇಳ್ತಾರೆ ಅವರು. ಅದು ಎಲ್ಲಿದೆ ಎಲ್ಲಿದೆ ನನಗೆ ಗೊತ್ತಿದ್ದರೆ ನಿಮಗೆ ಹೇಳ್ತೀನಿ. ಆ ಮೂಲವಿದ್ಯೆ ನಾನೇ ನೋಡಲಿಲ್ಲ, ನಿಮಗೇನು ಹೇಳೋದು? ಮೂಲವಿದ್ಯೆ ಎಲ್ಲಿದೆಯೋ ನಾನು ನೋಡಲಿಲ್ಲ, ಅವ್ರು ನೋಡಿದವ್ರಿಗೆ ಹೇಳು. ಅವರು ಎಲ್ಲಿದೆ ಅಂದರೆ ಅವ್ರೇನು ಹೇಳ್ತಾರೆ, ಅವ್ರು ನಮ್ಮ ಗುರುಗಳು ಹೇಳಿದ್ದಾರೆ ಅದರಿಂದ ಇದೆ ಅಂತ ಹೇಳ್ತಾರೆ. ಗುರುಗಳು ಹೇಳಿದರೆ ನಮ್ಗೆ ಅನುಭವದಲ್ಲಿ ಗೊತ್ತಾಗಬೇಕೆಂದರೆ, ನಮ್ಮ ಅನುಭವದಲ್ಲಿ ಗೊತ್ತಾಗ್ತಾ ಇಲ್ಲವಲ್ಲ ಅಂದರೆ ಸೂಕ್ಷ್ಮವಾಗಿದೆ ಎಂದು ಹೇಳ್ತಾರೆ. ಸೂಕ್ಷ್ಮವಾಗಿದ್ದರೆ ಸೂಕ್ಷ್ಮವಾಗಿ ಗೊತ್ತಾಗಬೇಕೆ ಅಂದರೆ ನಿಮಗೆ ಗೊತ್ತಾಗಲ್ಲ, ಮುಂದೆ ಮುಂದೆ ಗೊತ್ತಾಗ್ತದೆ ಅಂದರೆ. ಮುಂದಕ್ಕೆ ಹೋದಾಗ ಗೊತ್ತಾಗಲಿಲ್ಲ ಅಂದರೆ ಅದು ಹಿಂದೆ ಹೋಯಿತು ಅಂತ ಅಲ್ಲ. ನಮ್ಮ ಒಬ್ಬರು ಹೇಳುತ್ತಿದ್ದರು, ಕಲಿಯುಗದಲ್ಲಿ ಪಾಠ ಹೇಳುವವರು, ಯಾವುದೇ ಪಾಠ, ನಮ್ಮ ಸೈನ್ಸ್ ಪಾಠ, ಯಾವುದೇ ಪಾಠ, ಶಾಲೆ ಮಕ್ಕಳಿಗೆ ಪಾಠ ಹೇಳುವವರು ಕೆಲವು ಪುಸ್ತಕ ಪಾಠ ಹೇಳುವಾಗ ಅವ್ರಿಗೆ ಬರ್ತಾ ಇಲ್ಲ ಟೀಚರ್ಗೆ. ಅವರು ಹೇಳ್ತಾನೇನು, ಇದು ಮುಂದೆ ಹೇಳೋಣ, ಈಗ ಬೇಡ, ಇದು ನಿಮಗೆ ಕಠಿಣವಾಗಿದೆ, ನಿಮಗೆ ಅರ್ಥವಾಗಲ್ಲ, ಮುಂದೆ ಹೇಳ್ತೀನಿ ಎಂದು ಬಿಟ್ಟು ಬಿಡ್ತಾನೆ. ಆ ಪದ್ಯ ಹೇಳುವಾಗನೋ ಪಾಠ ಹೇಳುವಾಗ ಪ್ಯಾರಾಗ್ರಾಫು ಅವನಿಗೆ ಅರ್ಥವಾಗಲಿಲ್ಲ. ಅರ್ಥವಾಗಿದ್ದು ಬಿಡಿಸಿ ಬಿಡಿಸಿ ಇನ್ನೂ ಹೆಚ್ಚು ಹೇಳಿ ಉದಾಹರಣೆ ಹೇಳಿ ಎಲ್ಲ ತುಂಬ ಹೇಳ್ತಾನೆ. ಅರ್ಥವಾಗಿದ್ದು ನಮ್ಮ ಎಲ್ಲರೂ ಎಷ್ಟೋ ಲೆಕ್ಚರರ್ ನೋಡಿದ್ದೇನೆ, ಅರ್ಥವಾಗಿದ್ದೇ ಇನ್ನೂ ಬಿಡಿಸಿ ಬಿಡಿಸಿ ಏನೋ ವಿಸ್ತಾರವಾಗಿ ಹೇಳ್ತಾರೆ. ಕಠಿಣ ಬಂದಾಗ ದಾಟಿ ಹೋಗ್ತಾನೆ, ಸುಮ್ಮನೆ ಓದಿಬಿಟ್ಟು ಹೇಳ್ತಾನೆ. ಇದೇ ಕಠಿಣ, ಇದು ಹೇಳಲ್ಲ, ಅದು ಅರ್ಥವಾಗಿದ್ದೇ ಹೆಚ್ಚು ಹೇಳ್ತಾನೇನು, ಅರ್ಥವಾಗಿದ್ದೇ ಹೆಚ್ಚು ಹೇಳ್ತಾನೆ, ಯಾವುದು ಕಠಿಣವೋ ಅದು ಬಿಟ್ಟು ಬಿಡ್ತಾನೆ. ಅಥವಾ ಯಾರಾದರೂ ಎದ್ದು ನಿಂತುಕೊಂಡು ಹೇಳಿದ್ರೆ, ಗುರುಗಳೇ ನೀವು ಇದು ಬಿಟ್ಟಿದ್ದೀರಿ, ಇದು ಹೇಳಲಿಲ್ಲ ಅಂದರೆ, ಹಾಗೆ ಆಗ ಇದು ಮುಂದೆ ಬರುತ್ತದೆ ಆವಾಗ ಹೇಳೋಣ ಎಂದು ಹೇಳ್ತಾರೆ. ಮತ್ತೆ ಮಕ್ಕಳು ಮರೆತು ಹೋಗ್ತಾರೆ. ಕೆಲವು ದಿವಸ ಆಗುತ್ತದೆ, ಯಾರೋ ಒಬ್ಬರು ನನ್ನಂಥವ್ರು ನೆನಪಿಟ್ಕೊಳ್ತಾರೆ. ನನಗೆ ಯಾರು ನಾನು 30-40 ವರ್ಷ ಆಗಿದ್ದ ಹೇಳಿದ್ರೆ ಈಗಲೂ ನೆನಪಿದೆ ನನಗೆ. 40 ವರ್ಷ ಇಲ್ಲ, ಫಸ್ಟ್ ಗುರುವಿನಿಂದ ಕೇಳಿದ್ದು ಈಗಲೂ ನೆನಪಿದೆ ನನಗೆ. ಅನೇಕ ವಿಷಯ ನನ್ನನ್ನು ಕೇಳಿ ಮಿಕ್ಕ ಜನರೇ ಆಶ್ಚರ್ಯ ಪಟ್ಕೊಂಡ್ರು. ಅಯ್ಯೋ ನಿಮಗೆ ಆವಾಗ ಹೇಳಿದ್ದು 6 ತಿಂಗಳು ಹೇಳಿದ್ದು ನೆನಪಿದೆಯಾ? 6 ತಿಂಗಳಲ್ಲ, ನಾನು 40 ವರ್ಷದ ನೆನಪಿದೆ ನನಗೆ, ಆವಾಗ ಹೇಳಿದ್ದಾರಲ್ಲ ಇದು ಎಂದು. ಅವರು ಆಶ್ಚರ್ಯ ಪಟ್ಕೊಂಡ್ರು. ನಾನು ಅಂದ್ಕೊಂಡೆ ಎಲ್ಲರಿಗೂ ಇರುತ್ತದೆ, ನನಗೇನು ಎಲ್ಲರಿಗೂ ಹೀಗೆ ನೆನಪಿರುತ್ತದೆ ಅಂದ್ಕೊಂಡೆ. ಅವ್ರು ಪಾಪ ಮರೆತು ಹೋದರಂತೆ. ನನಗೂ ಆಶ್ಚರ್ಯವಾಯಿತು, ಹೇಗೆ ಮರೆತು ಹೋಗ್ತಾರಪ್ಪ, ಎಲ್ಲರಿಗೂ ನೆನಪಿರುತ್ತದೆ ಅಂದ್ಕೊಂಡೆ. ಅವ್ರು ಹೇಳಿದ ನಂತರ ಗೊತ್ತಾಯಿತು, ಓ ನನಗೆ ನೆನಪಿದೆಯಾ, ನಾನು ಅಂದ್ಕೊಂಡೆ ಎಲ್ಲರಿಗೂ ಇದೆ. ಆ ಟೀಚರು ಹಾಗೆ ಮುಂದೆ ಒಂದೇನೋ ತಿಂಗಳ ನಂತರ ಅದೇ ವಿಷಯ ಬಂತು, ಇನ್ನೊಂದು ಪಾಠದಲ್ಲಿ ಆ ವಿಷಯ ಬಂತು. ಆವಾಗ ಹೇಳ್ತಾರೆ, ಈ ವಿಷಯ ನಾವು ಹಿಂದೆ ಹೇಳಿದ್ದೇವೆ ಎಂದು ಮುಂದೆ ಹೋದರು. ಗೊತ್ತಾಯ್ತಾ? ಮೊದಲು ಬಂದಾಗ ಮುಂದೆ ಹೇಳ್ತೀವಿ ಅಂತ, ಮುಂದೆ ಮತ್ತೆ ಬರುತ್ತದೆ ಹೇಳ್ತೀವಿ ಅಂತ, ಮತ್ತೆ ಬಂದಾಗ ಹಿಂದೆ ಹೇಳಿದ್ದೇವೆ ಎಂದು ಬಿಟ್ಟು. ಹಾಗೆ ಮೂಲವಿದ್ಯಾ ಏನೋ ಹಿಂದೆ ಇದೆ ಹೇಳ್ತಾರೆ, ಮುಂದೆ ಇದೆ ಹೇಳ್ತಾರೆ, ಮುಂದೆ ಹೋದಾಗ ಹಿಂದೆ ಇದೆ ಹೇಳ್ತಾರೆ. ಎಲ್ಲಿದೆ ಅಪ್ಪ ಅಂದರೆ ಎಚ್ಚರದಲ್ಲಿದೆ ಹೇಳ್ತಾರೆ. ಎಚ್ಚರದಲ್ಲಿ ಇಲ್ಲವಲ್ಲ, ಎಚ್ಚರದಲ್ಲಿ ಅರಿವಿದೆ ಅಂದರೆ ತನ್ನಿದ್ದೆಯಲ್ಲಿದೆ. ನಾನು ನಿದ್ದೆ ಹೋದಾಗ ಕಂಡು ಬಂದಿಲ್ಲವಪ್ಪ, ನಿದ್ದೆ ಹೋದಾಗ ನೀನು ಇರಲಿಲ್ಲ, ಅದಕ್ಕೋ ಕಂಡು ಬಂದಿಲ್ಲ. ಬರೀ ನಾನು ಇಲ್ಲದಿದ್ದರೆ ನೀನು ನೋಡಿದ್ದೀಯಾ ಅಂದರೆ ಹೌದೌದು ನೋಡಿದೆ ಅಂತ ಹೇಳ್ತಾರೆ. ಏನಪ್ಪ, ನೀನು ನಿದ್ದೆಯಲ್ಲಿರುವಾಗ ಕಂಡು ಬಂದಿಲ್ಲ, ಏಕೆಂದರೆ ನಿಮ್ಮ ಮನಸ್ಸಿಲ್ಲ, ಅದಕ್ಕೋಸ್ಕರ ಕಂಡು ಬಂದಿಲ್ಲ. ಬರೀ ಎಚ್ಚರದಲ್ಲಿ ಮನಸ್ಸಿದೆ, ಎಚ್ಚರದಲ್ಲಿ ಕಂಡು ಬರುತ್ತಾ ಇಲ್ಲ, ಎಚ್ಚರದಲ್ಲಿಲ್ಲ, ಸುಷುಪ್ತಿಯಲ್ಲಿದೆ. ಏನಪ್ಪ, ಎಚ್ಚರದಲ್ಲಿಲ್ಲ, ಸುಷುಪ್ತಿಯಲ್ಲಿದೆ ಹೇಳ್ತಾರೆ. ನಿದ್ದೆ ಹೋದಾಗ ಏಕೆ ಕಂಡು ಬರ್ತಾ ಇಲ್ಲ? ನೋಡುವುದಕ್ಕೆ ನಿಮ್ಮ ಮನಸ್ಸಿಲ್ಲವಲ್ಲ, ಅದಕ್ಕೋಸ್ಕರ ಕಂಡು ಬಂದಿಲ್ಲ. ಇಲ್ಲದಿರುವಾಗ ನಿಮ್ಮ ಮನಸ್ಸಿಲ್ಲ ಹೇಳ್ತಾರೆ, ಮನಸ್ಸಿರುವಾಗ ನೀನು ಇಲ್ಲಿಲ್ಲ ಹೇಳ್ತಾರೆ. ಎಲ್ಲಿದಪ್ಪ ಮೂಲವಿದ್ಯಾ? ಚಿನ್ನವನ್ನು ಆಭರಣವಾಗಿ ನೋಡುವಾಗ ಚಿನ್ನವನಿಗೆ ಮುಚ್ಚಳ ಏನಾದರೂ ಇದೆಯಾ? ಅಥವಾ ಚಿನ್ನ ಆಭರಣವಾಗಿ ತೋರುವಾಗ ಆಭರಣ ಎಂಬ ಆಕಾರಕ್ಕೆ ಸಿಕ್ಕಾಕ್ಕೊಳ್ಳುವುದೇ ತಪ್ಪು ತಿಳುವಳಿಕೆ, ಅದೇ ಅಧ್ಯಾಸ. ಆಭರಣಕ್ಕೆ ಸಿಕ್ಕಾಕ್ಕೊಂಡು ಚಿನ್ನವನ್ನು ಮಿಸ್ ಆಗ್ತಾ ಇದೆ ಮನಸ್ಸು.
ಮನಸ್ಸು ದರ್ಶನದಲ್ಲಿ ಜಾರಿ ಜಾರಿ ಹೋಗುತ್ತಾ ಇದ್ದಂತೆ ಅನಿಸುತ್ತದೆ. ನಿಮ್ಮ ಮನಸ್ಸು ಮತ್ತೆ ಮತ್ತೆ ಆಭರಣಕ್ಕೆ ಸಿಕ್ಕಾಕ್ಕೊಳ್ತಾ ಇದೆ, ಅದೇ ಅಧ್ಯಾಸ. ಬ್ರಹ್ಮ ತೋರುತ್ತಾ ಇದ್ದರೂ ಜಗತ್ತೆಂಬ ಅನಾತ್ಮ ಎಂಬ ಏನೋ ಇದೆ, ಬ್ರಹ್ಮಗಿಂತ ಬೇರೆ ಏನೋ ಇದೆ, ಚಿನ್ನಗಿಂತ ಬೇರೆ ಏನೋ ಇದೆ ಅನಿಸುತ್ತದೆ. ಚಿನ್ನಗಿಂತ ಬೇರೆ ಅನಿಸುತ್ತದೆ. ಚಿನ್ನವನ್ನೇ ನೋಡ್ತಾ ಇದ್ದರೂ ಚಿನ್ನಗಿಂತ ಬೇರೆ ಆ ಅನಿಸಿಕೆಯೇ ಅಧ್ಯಾಸ. ಹಾಗೂ ಅದೇ ಅನಾತ್ಮ. ಅಲ್ಲಿ ಅನಾತ್ಮ ಇಲ್ಲ, ಅಧ್ಯಾಸವಿಲ್ಲ. ಚೆನ್ನಾಗಿ ಗಮನಿಸಿದ್ದರೆ ಆ ಬೇರೆ ಎಂಬುದು ಚಿನ್ನವೇ, ಅನಿಸಿದ್ದು ಚಿನ್ನವೇ. ಚಿನ್ನ ಬಿಟ್ಟು ಏನೂ ಇಲ್ಲ, ನಿರಂತರವಾಗಿ ಚಿನ್ನವನ್ನೇ ನೋಡ್ತಾ ಇದ್ದೀನಿ ಅಷ್ಟೇ. ಆಯಿತಾ? ಈಗ ಸಾಕು. ಮಿಕ್ಕದ ನಂತರ ಮುಂದಿನ ಪಾಠ ಮುಂದೀಗ ನಾನು ಅಲ್ಲೇ ಹೇಳ್ತೀನಿ, ಆನ್ಲೈನ್ನಲ್ಲಿ ನೀವು ಕೇಳಬಹುದು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.